ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹ್. ಇದೀಗ ವೇದಿಕೆಯಲ್ಲಿ ಸೀನಿಯರ್ ದೈವ ವಿಭಾಗದ ಅತ್ಯಂತ ಅತ್ಯಾಕರ್ಷಕವಾದ ಒಂದು ಕಾರ್ಯಕ್ರಮ ಡಿಬೇಟ್ ಸ್ಥಳದಲ್ಲಿ ಒಂದು ಟಾಪಿಕ್ ಅನ್ನು ಆಯ್ಕೆ ಮಾಡಿಕೊಂಡು ಸ್ಪರ್ಧಾಳುಗಳು ಪರ ವಿರೋಧ ತಮ್ಮ ಚರ್ಚೆಯನ್ನು ಮುಂದುವರಿಸುವಂತಹದ್ದಾಗಿದೆ. ಇಲ್ಲಿ ಸ್ಪರ್ಧಾಳುಗಳ ಗಮನಕ್ಕೆ ಚರ್ಚೆಯ ಮಂಡನೆ ಹಾಗೂ ಸ್ಪಂದನಕ್ಕೆ ಅಂಕಗಳನ್ನು ನೀಡಲಾಗುವುದು. ವಿಷಯದ ಗ್ರಹಿಕೆ ಕೂಡ ವೆರಿ ಇಂಪಾರ್ಟೆಂಟ್ ಆಗಿರ್ತದೆ. ಪ್ರತಿಸ್ಪರ್ಧೆಗೆ ಕೆಲವೊಂದು ಸವಾಲನ್ನು ಕೂಡ ಹಾಕುವುದನ್ನು ಕೂಡ ಇಲ್ಲಿ ಮನಗಣನೆ ಮಾಡಲಾಗುತ್ತದೆ. ಮಾತ್ರವಲ್ಲ, ನಿಮ್ಮ ಮಾತಿನ ಚಮತ್ಕಾರ ಕೂಡ ಸಮಾಜಕ್ಕೆ ಪೂರಕವಾಗುವ ರೀತಿಯಲ್ಲಿ ಡಿಬೇಟ್ ಅನ್ನು ಮಾಡಬೇಕಾಗುತ್ತೆ. ಈಗಾಗಲೇ ಟಾಪಿಕ್ ಪ್ರಚಲಿತವಾಗಿರುವಂತಹ ಸೆಂಟ್ರಲ್ ಗವರ್ಮೆಂಟ್ ಅಥವಾ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಅಂತಲೇ ಹೇಳ್ಬೋದು, NEP ನ್ಯಾಷನಲ್ ಎಜುಕೇಶನ್ ಪಾಲಿಸಿ. ಇದರ ಬಗ್ಗೆ ಕೋಡ್ ಲೆಟರ್ ಎ ಪರವಾಗಿ ಮಾತನಾಡಿದರೆ ಬಿ ವಿರೋಧವನ್ನು ವ್ಯಕ್ತಪಡಿಸಬೇಕಾಗುತ್ತೆ. ಅದೇ ಸಿ ಕೂಡ ಪರವಾಗಿ ಮಾತನಾಡಿದಲ್ಲಿ ಡಿ ಹಾಗೂ ಇ ಅದರ ಅಗೇನ್ಸ್ಟ್ ಆಗಿ ಮಾತನಾಡುವಂತ ಸ್ಪರ್ಧಾಳುಗಳು ತಮ್ಮ ಸಭಿಕರನ್ನು ಮುಂದಿಟ್ಟುಕೊಂಡು ತಮ್ಮ ಚರ್ಚೆಯನ್ನು ಕೇವಲ 30 ನಿಮಿಷದಲ್ಲಿ ಮುಗಿಸಬೇಕಾಗುವಂಥದ್ದು. ಇದೀಗ ಕೋಡ್ ಲೆಟರ್ ಎ ತನ್ನ ವಾದವನ್ನು 2 ನಿಮಿಷ ತನ್ನ ವಾದವನ್ನು ಅಲ್ಲೇ ಮಂಡಿಸುವಂಥದ್ದು. ಅದೇ ಮೈಕ್ರೋಫೋನ್ ಕೇಳುವ ಸಮಯದಲ್ಲಿ ಟೈಮ್ ಇದ್ರೆ ನಾವು ನೋಡ್ತೇವೆ. ಜಡ್ಜಸ್ ಅದನ್ನು ಸಂಪೂರ್ಣವಾಗಿ ಕೂಲಂಕುಷವಾಗಿ ನೋಡಿಕೊಂಡು ನಿಮ್ಮ ಸಮಯವನ್ನು ಕೊಡುವಂಥದ್ದು. ಪ್ರಥಮವಾಗಿ 2 ನಿಮಿಷಗಳ ಕಾಲ ನಿರರ್ಗಳವಾಗಿ ತಮ್ಮ ವಾದವನ್ನು ಮುನ್ನಡೆಯಬೇಕು, ಮತ್ತೆ ತಮ್ಮಡೆಯಲ್ಲಿ ಚರ್ಚೆಯನ್ನು ಮುಂದುವರಿಸುವಂತಹದ್ದು. ನಾವು ಕೋಡ್ ಲೆಟರ್ ಎ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಸಮಕಾಲಿಕವಾದಂತಹ ವಿಷಯ NEP 2020 ರಾಷ್ಟ್ರೀಯ ಶಿಕ್ಷಣ ನೀತಿ 2025 ಕುರಿತಾಗಿದೆ. ಇದರ ಕುರಿತು ನಮಗೆ ಹೇಳಲಿಕ್ಕಿರುವಂತಹ ವಿಷಯ ಪರವಾಗಿದೆ. ರಾಷ್ಟ್ರೀಯ ಶಿಕ್ಷಣ ನೀತಿ ಈಗಿನ ಸರ್ಕಾರ ಮಾತ್ರ ತಂದುಕೊಟ್ಟಂತಹ ಒಂದು ಯೋಜನೆ ಏನಲ್ಲ. 1986 1964ರಲ್ಲಿಯೂ ಕೂಡ ರಾಷ್ಟ್ರೀಯ ಶಿಕ್ಷಣ ನೀತಿ ಯೋಜನೆಯನ್ನು ಹಲವಾರು ಸರ್ಕಾರಗಳು ಹಲವಾರು ಸಂದರ್ಭಗಳಲ್ಲಿ ನೀತಿಗೊಳಿಸಿದೆ. ಯಾರಿಗೂ ಕೂಡ ಒಂದು ತೊಂದರೆ ಎಂಬ ರೀತಿಯಲ್ಲಿ ಈ ರಾಷ್ಟ್ರೀಯ ಶಿಕ್ಷಣ ನೀತಿ ಆಗಿಲ್ಲ. ಈಗಿನ ಕಾಲದಲ್ಲಿ ನಡೆಯುವಂತಹ ಆಪ್ಷನಲ್ ರೀತಿ ಅಲ್ಲದಂತಹ ಎಜುಕೇಷನ್ ಅನ್ನು ಒಂದು ಕೂಡಿ ಜಾಸ್ತೀಕರಿಸುವುದಾಗಿದೆ ಈಗಿನ ನೀತಿ ನಮಗೆ ಹೆಲ್ಪ್ ಮಾಡುತ್ತಾ ಇರೋದು. ಇದು ಮಾತ್ರವಲ್ಲ, 1ರಿಂದ 10ನೇ ತರಗತಿವರೆಗೆ ಅಲ್ಲಿ ಕೊಟ್ಟಂತಹ ವಿದ್ಯಾಭ್ಯಾಸ ಮಾತ್ರ ಕಳೆಯುವಂತಹ ಈ ಒಂದು ಸನ್ನಿವೇಶದಲ್ಲಿ ಈ ಒಂದು 2020ರಲ್ಲಿ ಬಂದಂತಹ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಹೇಳುತ್ತಿರುವಂತಹ ಒಂದೊಂದು ವಿಷಯಗಳು ನಮಗೆ ಆರಿಸಲ್ಪಡುವಂತಹ ವಿಷಯಗಳನ್ನು ಮಾತ್ರ ನಾವು ಕಲಿತು ತದನಂತರ ನಾವು ಕಾಮರ್ಸ್ ತೆಗೆಯುವುದಾದರೂ ಕಾಮರ್ಸ್, ಆರ್ಟ್ಸ್ ಎಂಬ ಯಾವುದೇ ವಿಭಜನೆ ಇರದೆ ನಮಗೆ ಇಷ್ಟವಿರುವಂತಹ ಆಪ್ಷನಲ್ ವಿಷಯಗಳನ್ನು ನಾವು ತೆಗೆದು ಕಲಿತು ಅದರಲ್ಲಿ ಉನ್ನತ ಮಟ್ಟಕ್ಕೆ ತಲುಪುವಂತಹ ವಿಷಯವಾಗಿದೆ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಹೇಳುತ್ತಾ ಇರುವುದು. ಅದು ಮಾತ್ರವಲ್ಲ, GDPಯ 10% ಈ ವಿದ್ಯಾಭ್ಯಾಸಕ್ಕೆ ಬೇಕಾಗಿ ವಿನಿಯೋಗಿಸುವುದಾಗಿದೆ ಈ ರಾಷ್ಟ್ರೀಯ ಶಿಕ್ಷಣ ನೀತಿ ಹೇಳುತ್ತಾ ಇರೋದು. ಅದು ಮಾತ್ರವಲ್ಲ, 1ರಿಂದ ಡಿಗ್ರಿವರೆಗೆ ಉಚಿತವಾಗಿ ಶಿಕ್ಷಣ ನೀಡುವಂತಹ ಭರವಸೆಯನ್ನು ಕೂಡ ಈ ರಾಷ್ಟ್ರೀಯ ಶಿಕ್ಷಣ ನೀತಿ ನೀಡುತ್ತಾ ಇದೆ. ಅದು ಮಾತ್ರವಲ್ಲ,
ಹಾಜರಾತಿ ಕಡಿಮೆ ಇರುವಂತಹ ಶಾಲೆಗಳನ್ನು ಪ್ರತ್ಯೇಕವಾಗಿ ಗುರುತಿಸಿ ಪೂರ್ಣ ಪ್ರಮಾಣದ ಹಾಜರಾತಿಯನ್ನು ವಿದ್ಯಾರ್ಥಿಗಳಲ್ಲಿ ತುಂಬುವಂತಹ ಒಂದು ಆಸಕ್ತಿದಾಯಕ ವಿಷಯವನ್ನು ಕೂಡ ರಾಷ್ಟ್ರೀಯ ಶಿಕ್ಷಣ ನೀತಿ ಹೇಳುತ್ತಾ ಇದೆ. ಇದು ಮಾತ್ರವಲ್ಲ, ಗ್ರಾಮೀಣ ಪ್ರದೇಶಗಳಲ್ಲಿ ಡಿಜಿಟಲ್ ವ್ಯವಸ್ಥೆ ಇಲ್ಲದಂತಹ ಸರ್ಕಾರಿ ಶಾಲೆಗಳನ್ನು ಡಿಜಿಟಲೀಕರಣಗೊಳಿಸಿ ಒಂದು ಉತ್ತಮವಾದಂತಹ ಸೌಲಭ್ಯಗಳನ್ನು ಕೂಡ ಈ ಒಂದು ರಾಷ್ಟ್ರೀಯ ಶಿಕ್ಷಣ ನೀತಿ ಹೇಳುತ್ತಾ ಇದೆ. ಗ್ರಾಮೀಣ ಪ್ರದೇಶಗಳಲ್ಲಿ ಖಾಲಿ ಸಾಕು ಪಾಠ ಪುಸ್ತಕಗಳ ಬದನೆಕಾಯಿಯಂತಹ ಆಗುವಂತಹ ಈ ಒಂದು ಸಂದರ್ಭದಲ್ಲಿ ಡಿಜಿಟಲೀಕರಣಗೊಳಿಸಿ ಅದರಿಂದ ಬರುವಂತಹ ಗ್ರಂಥಾಲಯಗಳನ್ನು ನಾವು ಕೋಡ್ ಲೆಟರ್ ಬಿ. ಅಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹಿ ತಆಲಾ ವಬರಕಾತುಹು. ನನಗೆ ವಿಷಯ ವಿರೋಧವಾಗಿದೆ. ಯಾಕೆಂತ ಹೇಳಿದರೆ ಈ ಶಿಕ್ಷಣ ನೀತಿಯು ಸರ್ಕಾರ ಯಾವೊಂದು ಶಿಕ್ಷಣ ತಜ್ಞರೊಂದಿಗೆ ಹಾಗೂ ಕಲಿಯುತ್ತಿರುವಂತಹ ವಿದ್ಯಾರ್ಥಿಗಳೊಂದಿಗೆ ಯಾವುದೇ ಒಂದು ರೀತಿಯಲ್ಲಿ ಕೂಡ ಚರ್ಚೆ ಮಾಡದೆ ನೇರವಾಗಿ ಕಾನೂನನ್ನು ಸರ್ಕಾರ ಜಾರಿಗೊಳಿಸಲಿಕ್ಕೆ ಹೊರಟಿದೆ. ಯಾಕೆಂತ ಹೇಳಿದ್ರೆ ಈ ಕಾನೂನು ಜಾರಿ ಮಾಡುವುದರಿಂದ 3 ವರ್ಷ ಕಲಿಯಬೇಕಾದ ವಿದ್ಯಾರ್ಥಿಗಳು 2 ವರ್ಷ ಕಲಿಕೆ ಮಾಡುವುದರಿಂದ ತರಗತಿ ತೆಗೆಯುತ್ತಿರುವಂತಹ ಶಿಕ್ಷಕರಿಗೆ ಶಿಕ್ಷಣ ತರಗತಿ ಉಪನ್ಯಾಸಕರಿಗೆ ಕೆಲಸವಿಲ್ಲದೆ ಕಳೆದುಕೊಳ್ಳಬೇಕಾಗುತ್ತದೆ. ಮಾತ್ರವಲ್ಲ, ಏನು ಅಂತ ಹೇಳಿದರೆ ಈ ಒಂದು ಶಿಕ್ಷಣ ನೀತಿಯು ಇದು ಕಾರ್ಪೊರೇಟರ್ ಪರವಾಗಿದೆ ಅಂತ ಹೇಳಿ ಉನ್ನತ ಮೂಲಗಳು ಕೂಡ ನಮಗೆ ತಿಳಿಸುತ್ತಾ ಇದೆ. ಈ ಒಂದು ಶಿಕ್ಷಣದಿಂದ ಏನಲ್ಲ ನಮಗೆ ಕಷ್ಟಗಳು ಅನುಭವಿಸಬಹುದು ಅಂತ ಹೇಳಿದ್ರೆ, ಕಲಿಯುತ್ತಿರುವ ವಿದ್ಯಾರ್ಥಿಗಳು ಮೊದಲೆಲ್ಲ 4 ವರ್ಷಗಳು 3 ವರ್ಷಗಳ ಕಾಲ ಕಲಿತರೆ ಸಾಕು, ಡಿಗ್ರಿ ಪೂರ್ತಿ ಆಗ್ತಿತ್ತು. ಈಗ ಆ ಕಾಲಘಟ್ಟ ಅಲ್ಲ. ಈಗ ಅಂತ ಹೇಳಿದ್ರೆ NEP ಶಿಕ್ಷಣ ನೀತಿ ಜಾರಿ ಆದರೆ 5 ವರ್ಷಗಳ ಕಾಲ ಶಾಲೆಯಲ್ಲಿ ಮಕ್ಕಳು ಕಲಿಬೇಕಾದಂತ ಅನಿವಾರ್ಯಗಳು ಉಂಟಾಗುತ್ತದೆ. ಮಾತ್ರವಲ್ಲ, ಈ ಒಂದು ಶಿಕ್ಷಣ ನೀತಿಯಿಂದ ಬಡ ಮಕ್ಕಳಿಗೆ ತುಂಬಾ ನಷ್ಟವಾಗುತ್ತದೆ. ಅದರೊಂದಿಗೆ ಕೇಂದ್ರ ಸರ್ಕಾರವು ಸರ್ಕಾರಿ ಶಾಲೆಗೆ ಹೋಗುತ್ತಿರುವಂತಹ ವಿದ್ಯಾರ್ಥಿಗಳನ್ನು ಖಾಸಗಿ ಶಾಲೆಯತ್ತ ಮುಖ ಮಾಡಿಸುತ್ತಾ ಇದೆ. ಈ ಒಂದು ಇದಕ್ಕೆ ಒಂದು ಪುಷ್ಟೀಕರಣ ಹೇಳುವುದಾದರೆ, ಈ ಕೇಂದ್ರ ಸರ್ಕಾರವು ಈ ನೀತಿಯನ್ನು ಕೇವಲ ವಿದ್ಯಾರ್ಥಿ ಸಂಘಟನೆಗೆ ಚರ್ಚೆ ಮಾಡಿಲ್ಲ, ಬಿಜೆಪಿ ಇದನ್ನು ಕೇಸರೀಕರಣಗೊಳಿಸಲಿಕ್ಕೆ ಒಂದು ಕಾರಣ ಅಂತಾನೆ ಹೇಳ್ತಾ ಇದೆ. ಈ ಸಂಘಟನೆ ಚರ್ಚೆ ಮಾಡ್ತಿರೋದು ABP ಯೊಂದಿಗೆ ಮಾತ್ರ ಚರ್ಚೆ ಮಾಡಿ ಶಿಕ್ಷಣ ನೀತಿ ಜಾರಿಯನ್ನು ತರಲಿಕ್ಕೆ ಕೇಂದ್ರ ಸರ್ಕಾರ ಹೊರಡಿಸ್ತಾ ಇದೆ. ಈ ಒಂದು ರಾಷ್ಟ್ರೀಯ ಶಿಕ್ಷಣ ನೀತಿಯಿಂದ ಸಂಪೂರ್ಣವಾಗಿ ದೊಡ್ಡ ಒಂದು ತತ್ವಜ್ಞಾನಿ ಅವರು ಹೇಳಿದ್ದಾರೆ, ಈ ಒಂದು ಶಿಕ್ಷಣ ನೀತಿಯಿಂದ ಮಕ್ಕಳಿಗೆ ತುಂಬಾ ವಿದ್ಯಾಭ್ಯಾಸದಲ್ಲಿ ಕುಂಠಿತಗೊಳ್ಳಲಿಕ್ಕಿದೆ. ಮಾತ್ರವಲ್ಲ, ಬಡ ಮಕ್ಕಳು ಹೀಗೆ ಈ ರೀತಿ ನೋಡ್ತಾ ಇದ್ರೆ ಮೊದಲೇ ಕೊರೋನಾದಿಂದ ಸಂಕಷ್ಟಕ್ಕೆ ಸಿಲುಕುತ್ತಾ ಇರುವಾಗ ಈ ಒಂದು ಕಾರಣದಿಂದ ಇನ್ನು ಕೆಳಮಟ್ಟಕ್ಕೆ ತಳ್ಳಲ್ಪಡ್ತಾರಂತ ಹೇಳ್ತಾ ಇದೆ. ಒಂದು ಪದವಿ ಕೋರ್ಸ್ 3 ವರ್ಷಕ್ಕೆ ಸೀಮಿತಗೊಳಿಸ್ತಾ ಇದ್ರು. ಆದರೆ ಮೊದಲೇ ಹೇಳ್ತಾ ಇದ್ರು ಡಿಗ್ರಿ 3 ವರ್ಷ ಕಲಿಬೇಕಲ್ಲ, ಯಾಕೆ ನಾವು ಈ ಒಂದು ಕಷ್ಟ ಬರಬೇಕು, ಇದರಿಂದ ಸೆಕೆಂಡ್ PUC ಪಾಸ್ ಆದ್ರೆ ಸಾಕಲ್ಲ, ನಾವು ಬೇರೆ ಒಂದು ಜಾಬ್ ಮಾಡ್ತಾ ಅದರತ್ತ ನಾವು ಮುಖ ಮಾಡ್ತಾ ಹೋಗ್ತಾ ಇದ್ರೆ. ನೆಕ್ಸ್ಟ್ ಕೋಡ್ ಲೆಟರ್ ಸಿ. ಅಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹಿ ತಆಲಾ ವಬರಕಾತುಹು. ನನಗೆ NEP ಯಲ್ಲಿ ಸಿಕ್ಕಿದಂತಹ ವಿಷಯ ಪರ. ಪ್ರೀತಿಯ ಸಹೋದರರೇ, ಇದೀಗ ಯಾವುದೇ ಓರ್ವ ಭಾರತೀಯ ಪ್ರಜೆಯಲ್ಲಿ ಹೋಗಿ ಕೇಳಿದರೆ NEP ಯ ವಿಷಯವನ್ನು ಕೇಳಿದರೆ ಖಂಡಿತವಾಗಿಯೂ ಆತ ಪರವಾಗಿಯೇ ಮಾತನಾಡ್ತಾ ಇದ್ದಾನೆ. ಕಾರಣ, ಈ NEP ಯಲ್ಲಿರುವಂತಹ ಪ್ರತಿಯೊಂದು ವಿಷಯವನ್ನು ಆಳವಾಗಿ ಚಿಂತಿಸಿದ ಕಾರಣಕ್ಕಾಗಿದೆ ಆತನ ಬಾಯಿಯಲ್ಲಿ ಈ ರೀತಿಯಂತಹ ಒಂದು ಮಾತುಗಾರಿಕೆ ಬರಲಿಕ್ಕೆ ಸಾಧ್ಯ. ನಮಗೆ ಗೊತ್ತಿರಬಹುದು ಪ್ರೀತಿಯ ಸಹೋದರರೇ, ಒಂದು ಜಗತ್ತು ಬದಲಾಗಬೇಕಾದರೆ, ಒಂದು ದೇಶ ಬದಲಾಗಬೇಕಾದರೆ ಅಲ್ಲಿ ಶಿಕ್ಷಣ ನೀತಿಯು ಕೂಡ ಬದಲಾಗ್ತಾ ಇರಬೇಕು. ಖಂಡಿತವಾಗಿಯೂ ಆ ರೀತಿ ಹೋಗ್ತಾ ಹೋದರೆ ಖಂಡಿತವಾಗಿಯೂ ನಮ್ಮ ಭಾರತೀಯ ಪ್ರಜೆಯಾಗಿರಲಿ, ಇನ್ನಿತರ ಯಾವುದೇ ವ್ಯಕ್ತಿಯಾಗಿರಲಿ, ಆತನ ಜೀವನದಲ್ಲಿ ಹಲವಾರು ರೀತಿಯಂತಹ ಬದಲಾವಣೆ ಉಂಟಾಗುತ್ತದೆ, ಡೆವಲಪ್ಮೆಂಟ್ ಉಂಟಾಗುತ್ತದೆ. ನಮಗೆ ಗೊತ್ತಿರಬಹುದು, ಹಿಂದಿನ ಶಿಕ್ಷಣ ನೀತಿ 1986ರಲ್ಲಿ ನಡೆದಂತಹ ಒಂದು ನೀತಿಯಾಗಿತ್ತು. ಅದೀಗ 2021ರಲ್ಲಿ ಒಂದು ಬದಲಾಗುತ್ತಾ ಇದೆ. ಕಾರಣ, ಮುಂದಿನ ದಿನಗಳಲ್ಲಿ ಖಂಡಿತವಾಗಿಯೂ ಬೆಳೆದು ಬರುವಂತಹ ಒಂದೊಂದು ವಿದ್ಯಾರ್ಥಿಯು ಇಂಪ್ರೂವ್ಮೆಂಟ್ ಅನ್ನು ಕಾಣಬಹುದು ಹೊರತು ಯಾವುದೇ ರೀತಿಯಂತಹ ಕೊರತೆಯನ್ನು ಕಾಣಲಿಕ್ಕೆ ಖಂಡಿತ ಸಾಧ್ಯವಿಲ್ಲ. ನಮಗೆ ಗೊತ್ತಿರಬಹುದು ಪ್ರೀತಿಯ ಸಹೋದರರೇ, ಇಂದಿನ ಸಮಯದಲ್ಲಿ, ಹಿಂದಿನ ಕಾಲಘಟ್ಟದಲ್ಲಿ ಶಿಕ್ಷಣ ನೀತಿ ಯಾವ ರೀತಿ ಇತ್ತು ಅಂತ ಹೇಳಿದರೆ 10+2 SSLC +1+2. ಆದರೆ ಇದೀಗ ಯಾವ ರೀತಿ ಅಂತ ಹೇಳಿದರೆ 5+3+3+4 ಈ ರೀತಿಯಾಗಿದೆ ಇಂದಿನ ಶಿಕ್ಷಣ ನೀತಿ. ಇದರ ಮುಖಾಂತರ ಇದನ್ನು ನೀವು ಆಳವಾಗಿ ಚಿಂತಿಸಿ ಅರ್ಥೈಸುವುದಾದರೆ ಖಂಡಿತವಾಗಿಯೂ ಇದರಲ್ಲಿ ಪಾಸಿಟಿವ್ ಕಾಣಬಹುದು ಹೊರತು ಯಾವುದೇ ರೀತಿಯ ನೆಗೆಟಿವ್ ಕಾಣಲಾರವು. ಯಾವ ರೀತಿ ಅಂತ ಹೇಳಿದರೆ 5 ಅಂದರೆ ಫೌಂಡೇಶನ್ ಸ್ಟೇಜ್, ಅದೇ ರೀತಿ 3 ಅಂದರೆ ಪ್ರಿಪೇರಿಂಗ್ ಸ್ಟೇಜ್, 3, 4, 5. ಅದೇ ರೀತಿ ಅದರ ನಂತರ ಬರುವಂತಹ 3 ಮೆಡಿಕಲ್ ಸ್ಟೇಜ್, 6, 7, 8 ಇರುವಂತಹ ಆ ಒಂದು ಕ್ಲಾಸ್ ವೈಸ್. ಅದೇ ರೀತಿ 4 ಅಂದರೆ
ಸೆಕೆಂಡರಿ ಸ್ಟೇಜ್ 9, 10 +1 2 +2 ಆ ರೀತಿ ಇರುವಂತಹ ಒಂದು ಹೊಸ ಶಿಕ್ಷಣ ನೀತಿ ನಮಗೆ ಗೊತ್ತಿರಬಹುದು. ಈ ರೀತಿ ಬರುವುದರಿಂದ ಹಿಂದಿನ ಕಾಲಘಟ್ಟದಿಂದ ಶಿಕ್ಷಣ ನೀತಿ ಅಂತ ಇರೋದು ನೋಡುವುದಾದರೆ, ಅದೇ ರೀತಿ ಸಕಾಲಿಕವಾಗಿ ಇವಾಗ ಚರ್ಚೆಗೆ ಬಂದಂತಹ ಈ NEP ಶಿಕ್ಷಣ ನೀತಿ ನೋಡುವುದಾದರೆ, ಖಂಡಿತವಾಗಿಯೂ SSLCಯಲ್ಲಿ ನೀವು ಟೆನ್ಷನ್ ಮಾಡಬೇಕಂತ ಅವಶ್ಯಕತೆವಿಲ್ಲ. ಪಬ್ಲಿಕ್ ಎಕ್ಸಾಮ್ ಬರಲ್ಲ, ಡೈರೆಕ್ಟ್ ಆಗಿ +2ಗೆ ಬರುತ್ತದೆ. ಅವಾಗ ಇಂದು ನಡೆಯುತ್ತಿರುವಂತಹ ಹಾಗೆ ಆತ್ಮಹತ್ಯೆಯ ಕೊರತೆ ಬರಬಹುದು. ಎಷ್ಟು ಮಂದಿ ಆತ್ಮಹತ್ಯೆ ಮಾಡ್ತಾರೆ, ಸುಸೈಡ್ ಮಾಡ್ತಾರೆ. ಶಿಕ್ಷಣದಲ್ಲಿ SSLC ಫೈಲ್ ಆದ ಕಾರಣಕ್ಕಾಗಿ ಎಷ್ಟು ಸ್ಟೂಡೆಂಟ್ ಆತ್ಮಹತ್ಯೆ ಮಾಡ್ತಾರೆ. ಅದೇ ರೀತಿ ಮಕ್ಕಳು ಪಾಪ ಬೆಳ್ಳಂಬೆಳಗ್ಗೆ ಎದ್ದುಕೊಂಡು ಭುಜಕ್ಕೆ ಹೊತ್ತುಕೊಂಡು ಹೋಗ್ತಾರಲ್ವಾ ಬುಕ್ಕನ್ನು ಪುಸ್ತಕದ ಬದನೆಕಾಯಿ ಹೇಳುವ ಹಾಗೆ ಅದನ್ನು ಹೊತ್ಕೊಂಡು ಹೋಗುತ್ತಾರೆ. ಶಾಲೆಯಲ್ಲಿ ಗಿಳಿಪಾಠ ಮಾಡ್ತಾರೆ. ಇದರಿಂದ ಖಂಡಿತವಾಗಿಯೂ ಈ ಸಕಾಲಿಕವಾಗಿ ಬಂದಂತಹ ಈ NEP ಖಂಡಿತವಾಗಿಯೂ ಅದೊಂದು ಪಾಸಿಟಿವ್ ಆಗಿ ಹೇಳಬಹುದು. ಅದೇ ರೀತಿ ನಮಗೆ ಗೊತ್ತಿರಬಹುದು ಇನ್ನು ಹಲವಾರು ವಿಷಯ ಹೇಳುವುದಾದರೆ, ಇವಾಗ ನಮಗೆ ಗೊತ್ತಿರಬಹುದು +1 ಮತ್ತು +2ಗೆ ಬರುವಾಗ ಚಾಯ್ಸ್ ಇರುತ್ತೆ. ನಿಮಗೆ ಯಾವುದು ಬೇಕಾದರೂ ಚಾಯ್ಸ್. ಆದರೆ ಹಿಂದಿನ ಕಾಲಘಟ್ಟದಲ್ಲಿ ಏನಂತ ಹೇಳಿದರೆ ಕಾಮರ್ಸ್, ಸೈನ್ಸ್, ಆರ್ಟ್ಸ್ ಮಾತ್ರ ಇತ್ತು. ಆದರೆ ಇದೀಗ ನಡೆಯುವಂಥ NEPಯ ಪರವಾಗಿ ನೋಡುವುದಾದರೆ ಖಂಡಿತವಾಗಿಯೂ ಹಿಂದಿನ ನಡೆಯುವಂತಹ ಅಲ್ಲ, ಯಾವುದು ಬೇಕಾದರೂ ನಿಮಗೆ ಚಾಯ್ಸ್ ಮಾಡಬಹುದು. ಖಂಡಿತವಾಗಿಯೂ ಇದು ಎಲ್ರಿಗೂ ಪಾಸಿಟಿವ್ ಆಗಿ ಇದೆ. ನೆಕ್ಸ್ಟ್ ಕೋಡ್ ಲೆಟರ್ D. ಅಸ್ಸಲಾಮು ಅಲೈಕುಂ. ಎಲ್ಲರಿಗೂ ವಂದಿಸುತ್ತಾ ಇಂದಿನ ಈ ಚರ್ಚಾ ಕಾರ್ಯಕ್ರಮದ ವಿಚಾರ NEP, ನ್ಯೂ ಎಜುಕೇಷನ್ ಪಾಲಿಸಿ ಅಥವಾ ನೂತನ ಶಿಕ್ಷಣ ನೀತಿ 2020. ಅದು ಮಾತ್ರ ನಮ್ಮ ಚರ್ಚಾ ವಿಚಾರ. 2020 ಈ 2020ರಲ್ಲಿ ತಂದಂತಹ ಶಿಕ್ಷಣ ನೀತಿ ಏನಿದೆ ಅದಕ್ಕೆ ವಿರೋಧವಾಗಿ ಮಾತನಾಡ್ತಾ ಇದೆ. ಯಾಕಂದರೆ ಮೊದಲನೇದಾಗಿ ನಾನು ಇಲ್ಲಿ ಮೆನ್ಷನ್ ಮಾಡೋದು ಸಮಯ ಸರಿಯಿಲ್ಲ, ಅಪ್ಲೈ ಮಾಡಬೇಕಾದ ಸಮಯ ಸರಿಯಿಲ್ಲ. ಯಾಕಂದರೆ ಕೋವಿಡ್ ಬಂದು ಶಿಕ್ಷಣ ಅನ್ನೋದು ಅಂದರೆ 1, 2, 3 ತರಗತಿಯ ವಿದ್ಯಾರ್ಥಿಗಳಂತೂ ಏನು ABCD ಎಲ್ಲ ಮರೆತು ಬಿಟ್ಟಿದೆ. ಅಂತಹ ಸಂದರ್ಭದಲ್ಲಿ ಇಂತಹ ಒಂದು ಬದಲಾವಣೆ ಬರುವುದು ಅಷ್ಟೊಂದು ಸಕ್ಸಸ್ಗೆ ಕಾರಣವಾಗಲ್ಲ. ಮೊದಲನೇದಾಗಿ ನನ್ನ ವಿರೋಧ ಅದಕ್ಕೆ. ಇನ್ನು ಮುಂದುವರಿಯುತ್ತಾ ಈ ಶಿಕ್ಷಣ ನೀತಿ ರೂಪಿಸಬೇಕಾದವರು ಯಾರು? ಯೂನಿಯನ್ ಅಂದರೆ ವಿಶ್ವಸಂಸ್ಥೆಯ ಮಕ್ಕಳು ಮತ್ತು ಮಹಿಳಾ ಮತ್ತು ಮಕ್ಕಳ ಇಲಾಖೆ ಹೇಳ್ತದೆ, ಶಿಕ್ಷಣ ಇಲಾಖೆಯನ್ನು ಮಾಡಬೇಕಾದವರು, ರೂಪಿಸಬೇಕಾದವರು, ಅದರ ಪಿಲ್ಲರ್ಸ್, ದ 4 ಪಿಲ್ಲರ್ಸ್ ಯಾರಂದರೆ, ಮೊದಲನೇದಾಗಿ ಸ್ಟೂಡೆಂಟ್ ವಿದ್ಯಾರ್ಥಿಗಳು ಬೇಕು, ಎರಡನೇದಾಗಿ ಪೋಷಕರು ಬೇಕು, ಮೂರನೇದಾಗಿ ಟೀಚರ್ಸ್ ಬೇಕು, ನಾಲ್ಕನೇದಾಗಿ ಶಿಕ್ಷಣ ತಜ್ಞರು ಬೇಕು. ನೀವು 2020ಯಲ್ಲಿ ಜಾರಿಗೆ ತರಲು ಸರ್ಕಾರ ತೀರ್ಮಾನಿಸಿದಂತಹ ಅಥವಾ ಜಾರಿಗೆ ತರಲು ಎಲ್ಲ ರೀತಿಯ ಸನ್ನಾಹವನ್ನು ತಯಾರು ಮಾಡಿದಂತಹ ಈ ಶಿಕ್ಷಣ ವ್ಯವಸ್ಥೆ ನೋಡಿ, ಇದರಲ್ಲಿ ಯಾವುದೇ ರೀತಿಯ ಈ ಪಿಲ್ಲರ್ಸ್ಗಳನ್ನು ಕಾಣಲು ಸಾಧ್ಯವಿಲ್ಲ. ಇನ್ನು ರಚಿಸಿದಂತಹ ಸಮಿತಿಯಲ್ಲಿ ಕೂಡ ಏನಿಲ್ಲ, ಶಿಕ್ಷಣ ತಜ್ಞರು ಇಲ್ಲ ಎನ್ನುವುದು ವಾಸ್ತವ. ಒಬ್ಬೊಬ್ಬರನ್ನಾಗಿ ನಾನು ಮೆನ್ಷನ್ ಮಾಡಲು ಹೋಗ್ತಾ ಇಲ್ಲ, ಒಬ್ಬರನ್ನು ಮಾತ್ರ ಹೇಳ್ತೇನೆ. ಈಗ ರಾಜೇಂದ್ರ ಪ್ರತಾಪ ಗುಪ್ತಾ ಎನ್ನುವರು ಈ ಸಮಿತಿಯಲ್ಲಿ ಇದ್ದಾರೆ. ಇವರ ಬ್ಯಾಕ್ಗ್ರೌಂಡ್ ಏನಿದೆ, 2009 ಮತ್ತು 2014 BJP ಭಾರತೀಯ ಜನತಾ ಪಾರ್ಟಿಯ ಮ್ಯಾನಿಫೆಸ್ಟೋ ಏನಿದೆ ಇದರ ರಚನೆಯಲ್ಲಿ ಇವರು ಪ್ರಮುಖ ಪಾತ್ರ ವಹಿಸ್ತಾರೆ. ಅದೇ ರೀತಿ ಪ್ರೊಫೆಸರ್ ಶ್ರೀಧರ್ ಎನ್ನುವರ ಹಿನ್ನೆಲೆ ಏನಿದೆ, ABVP ಇದೆ. ಅಂದರೆ ಇದರ ಹಿಂದೆ ಒಂದು ಹಿಡನ್ ಅಜೆಂಡಾ ಇದೆ. ನಮ್ಮ ಕಣ್ಣಿಗೆ ಹಲವಾರು ಯೋಜನೆಗಳನ್ನು ಆ ರೀತಿ ಆಗ್ತದೆ, ಈ ರೀತಿ ಆಗ್ತದೆ ಅಂತ ಹೇಳಿದ್ದಾರೆ. ಇದು ಗಾಳಿಯಲ್ಲಿ ಗೋಪುರವನ್ನು ಕಟ್ಟುವ ಒಂದು ಕುತಂತ್ರ ಎನ್ನಲ್ಲ ಬಯಸ್ತೇನೆ. ಮತ್ತು ಅತ್ಯಂತ ಉತ್ತಮವಾಗಿ ಹೇಳುವುದಾದರೆ ಪಾರ್ಲಿಮೆಂಟಲ್ಲಿ ಚರ್ಚೆಯಾಗಿಲ್ಲ. ಭಾರತದಲ್ಲಿ ಇದು ಸಂವಿಧಾನ ಪ್ರಜಾಸತ್ತಾತ್ಮಕ ಮತ್ತು ಡೆಮೋಕ್ರಸಿ ಇರುವಂತಹ ರಾಷ್ಟ್ರದಲ್ಲಿ ಪಾರ್ಲಿಮೆಂಟಲ್ಲಿ ಚರ್ಚೆಯಾಗಿಲ್ಲ ಎನ್ನುವುದು ಮೊದಲನೆಯ ಸಮಸ್ಯೆ. ನೆಕ್ಸ್ಟ್ ಕೋಡ್ ಲೆಟರ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. NEP, ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಅಥವಾ ನ್ಯೂ ಎಜುಕೇಷನ್ ಪಾಲಿಸಿ ಅಂತೇಳಿ ಇವಾಗ ನಾವು ಮೊದಲು ಹೋಗ್ತಾ ಇದ್ದೀವಿ. ಕಾರಣ ಈ NEP ಅಂತ ಹೇಳುವಾಗ ಜುಲೈ 20ಯಲ್ಲಿ ಇದನ್ನು ಅನುಷ್ಠಾನ ಮಾಡಬೇಕಂತ ಹೇಳಿ ಎಲ್ಲ ಸ್ಥಳದಲ್ಲೂ ಚರ್ಚೆಗಳು ಭುಗಿಲದಂತಹ ಒಂದು ಸಮಯವಾಗಿತ್ತು. ಏನಿದೆ NEP, ಯಾತಕ್ಕಾಗಿ ಇದನ್ನು ನಾವು ವಿರೋಧಿಸ್ತೇವೆ, ವಿದ್ಯಾರ್ಥಿ ಸಂಘಟನೆಗಳು ಯಾತಕ್ಕಾಗಿ ವಿರೋಧಿಸ್ತಾ ಇದೆ ಅಂತ ನೋಡುವುದಾದರೆ, ಇದರೊಳಗೆ ಹಲವಾರು ಪ್ರಶ್ನಾರ್ಥಕ ಚಿಹ್ನೆಗಳಿವೆ. ಹೊರಗಿಂದ ಬಣ್ಣದ ಆಶಯಗಳನ್ನು ತೋರಿಸಿ ಅದರ ಒಳಗಿರುವಂತಹ ನಿಗೂಢವಾದಂತಹ ಹಿಡನ್ ಅಜೆಂಡಾ ಅದು ಗೊತ್ತಿಲ್ಲದ ಕಾರಣದಿಂದಾಗಿದೆ ಇಂತಹ ಒಂದು NEP ಎಂಬಂತಹ ಒಂದು ಎಜುಕೇಶನ್ ಪಾಲಿಸಿಯನ್ನು ತಂದಿರುವುದು. ಇಲ್ಲಿಯವರೆಗಂತ ಹೇಳಿದರೆ ಬಾಲವಾಡಿ ಸಿಸ್ಟಮ್ ಅನ್ನು ಸಂಪೂರ್ಣವಾಗಿ ಮರೆಮಾಚಿ
ಬಡವರಿಗೆ ಇದರಿಂದ ವಿದ್ಯೆ ಕಲಿಯಲಿಕ್ಕೆ ತುಂಬಾ ಕಷ್ಟ ಇದೆ. ಕಾರಣ ಒಂದೊಂದು ಸೆಂಟರ್ಗಳು, ಒಂದು ಈ NEP ಜಾರಿಯಾದಂತಹ ಸ್ಥಳದಲ್ಲಿ ಒಂದು ಶಾಲೆಯ ಅದೆಷ್ಟೋ ಮೈಲಿ ದೂರದಲ್ಲಿ ಒಂದು ಸೆಂಟರ್ಗಳ ಹಾಗೆ ಕಾರ್ಪೊರೇಷನ್ಗಳಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡುವಂತಹ ಒಂದು ಪ್ರೀ ಪ್ಲಾನಿಂಗ್ ಸಿಸ್ಟಮ್ ಆಗಿದೆ. ಇದನ್ನು ರೂಪುಗೊಳಿಸಿದ್ದು ಅಂತ ಹೇಳಿದ್ರೆ, ಇದರ ಒಂದು ಹಿಡನ್ ಅಜೆಂಡಾ ಅಂತ ಹೇಳಿದರೆ ಏಕತ್ವ, ಎಲ್ಲರಿಗೂ ಈಕ್ವಾಲಿಟಿ ತರುತ್ತೇವೆ ಅಂತ ಹೇಳಿ. ಭಾರತ ಅಂತ ಹೇಳಿದರೆ ಕೇವಲ ಏಕತ್ವ ಅಲ್ಲ, ಬಹುತ್ವದಿಂದ ಏಕತ್ವವಾಗಿದೆ. ಅದನ್ನು ಬಿಟ್ಟು ಕೇವಲ ಏಕತ್ವ ಅಂತ ಹೇಳಿದರೆ ಏಕ ಸಿವಿಲ್ ಕೋಡ್ ಮುಖಾಂತರ ಒಂದೇ ಪಕ್ಷ ಒಂದೇ ದೇವರು ಅಂತಹ ಒಂದು ಏಕತ್ವದ ಕಡೆಗೆ ಇದರ ಹಿಂದಿನ ಇದರ ನೆಕ್ಸ್ಟ್ ಫ್ಯೂಚರ್ ನೋಡುವಾಗ ಆ ತರ ಹೋಗುತ್ತಾ ಇರುತ್ತದೆ. ಮತ್ತೊಂದು ವಿಷಯ ಏನಂತ ಹೇಳಿದರೆ, ಈ NPE ಇವಾಗಿರುವಂತಹ NPE 1986 ಇದನ್ನು ಸಂಪೂರ್ಣವಾಗಿ ಮೊಟಕುಗೊಳಿಸುತ್ತಾ ಇನ್ನು 2040ಗೆ ಬರುವಾಗ ಭಾರತ ವಿಶ್ವದಲ್ಲಿ ಅತಿ ದೊಡ್ಡ ಸೂಪರ್ ಪವರ್ ರಾಷ್ಟ್ರವಾಗಿ ಬರಬೇಕು ಎಂಬಂತಹ ಹಲವಾರು ಸುಳ್ಳು ಸುದ್ದಿಗಳನ್ನು ಹಬ್ಬಿಸುತ್ತಾ ಇದನ್ನು ತರಾತುರಿಯಲ್ಲಿ ಯಾವುದೇ ಪಾರ್ಲಿಮೆಂಟ್ನಲ್ಲೂ ಅನುಮೋದನೆ ಮಾಡದೆ ಒಂದಿಬ್ಬರು ವ್ಯಕ್ತಿಗಳು ಅದನ್ನು ಮಂಡನೆ ಮಾಡಿ ಅದನ್ನು ಪಾಸ್ ಮಾಡಿದ್ರು. ವಿದ್ಯಾರ್ಥಿಗಳಿಗೆ ಗೊತ್ತಿಲ್ಲ, ರಕ್ಷಕರಿಗೆ ಗೊತ್ತಿಲ್ಲ, ಶಿಕ್ಷಕರಿಗೆ ಗೊತ್ತಿಲ್ಲ, ಯಾವುದೇ ವಿದ್ಯಾರ್ಥಿ ಸಂಘಟನೆಗಳು ಕೂಡ ಇದರ ಬಗ್ಗೆ ಯಾವುದೇ ಮಾಹಿತಿಯನ್ನು ನೀಡದೆ ಇವಾಗ ಕರ್ನಾಟಕ ರಾಜ್ಯವು ಅದನ್ನು ಅನುಷ್ಠಾನಗೊಳಿಸಿ ಆಯಿತು. ಇದರ ಬಗ್ಗೆ ಸಂಪೂರ್ಣ ವಿರೋಧ ಇರಬೇಕು. ಕಾರಣ ವಿದ್ಯಾರ್ಥಿ ಜೀವನವು ಇದರಿಂದ ಅಸ್ತವ್ಯಸ್ತಗೊಂಡು ಹಿಂದಿ ಏರಿಕೆ ಇದಾಗಿದೆ. ಇದರಲ್ಲಿ ಮುಖ್ಯವಾಗಿ ನೋಡುವುದು ಕನ್ನಡದ ನಮ್ಮ ಈ ರೀಜಿಯನ್ ಲ್ಯಾಂಗ್ವೇಜ್ ಆದಂತಹ ಹಲವಾರು ಲ್ಯಾಂಗ್ವೇಜ್ಗಳಿಗೆ ಭಾಷೆಗಳಿಗೆ ಅದರಿಂದ ಪೆಟ್ಟು ಬಿದ್ದು ಹಿಂದಿ ಏರಿಕೆಯಾಗಲಿ ಅಥವಾ ಇಂಗ್ಲಿಷನ್ನು ನಾವು ಫೋರ್ಸ್ಫುಲ್ ಆಗಿ ಕಲಿಸುವಂತಹ ಒಂದು ಸಿಸ್ಟಮ್ ಆಗಿದೆ ಈ NEP ಯಲ್ಲಿ ಬರ್ತಾ ಇರೋದು. ಇದು ಎಂದಿಗೂ ನಾವು ಒಪ್ಪುವಂತಹ ವಿಷಯವಿಲ್ಲ. ಈಗ ಒಂದು ಫಲಿತಾಂಶ ಪ್ರಕಟಣೆ. ಸಭಿಕರೆಲ್ಲರೂ ತದೇಕ ಚಿತ್ತದಿಂದ ಮುಂದುವರಿಕೆ ಇದೀಗ ಈಗಾಗಲೇ ಕೋಡ್ ಲೆಟರ್ A NEP ಪರವಾಗಿ ಹಲವೊಂದು ವಿಷಯಗಳ ಬಗ್ಗೆ ಚರ್ಚೆ ಮಾಡಿದ್ದೀವಿ. GDPಯಲ್ಲಿ 10% ನಾವು ಎಜುಕೇಷನ್ಗೆ ಕೊಟ್ಟಿದ್ದೇವೆ. ನಾವು 1ರಿಂದ ಡಿಗ್ರಿವರೆಗೆ ಫ್ರೀ ಎಜುಕೇಷನ್ ಗವರ್ಮೆಂಟೇ ಕೊಡ್ತಾ ಉಂಟು. ಹಾಜರಾತಿ ಇಷ್ಟರವರೆಗೆ ಕಡಿಮೆ ಇದನ್ನು ಹೆಚ್ಚು ಮಾಡುವಂತಹ ಪ್ಲಾನಿಂಗ್, ಡಿಜಿಟಲ್ ವ್ಯವಸ್ಥೆ ಗ್ರಾಮಾಂತರ ಮಟ್ಟದಲ್ಲಿ ಕೂಡ ಮಾಡ್ತೀರಿ ಅಂತ ಹೇಳಿ ನೀವು ಅದರ ಪರವಾಗಿ ಹೇಳಿದ್ದೀರಾ. ಈಗಾಗಲೇ ನೀವು ಆಲಿಸಿದ್ದೀರಾ ನಿಮ್ಮ ಸ್ನೇಹಿತರ ವಿರೋಧದ ನುಡಿಗಳು. ಕೆಲವೊಂದು ಬದ್ಧವಾಗಿ ವಿರೋಧವನ್ನು ವ್ಯಕ್ತಪಡಿಸುತ್ತಾರೆ. ಅದರ ಬಗ್ಗೆ ತಮ್ಮ ಅನಿಸಿಕೆ. ಕೋಡ್ ಲೆಟರ್ B ಹೇಳಿದಂತೆ ಈ ಒಂದು ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಕೇಸರೀಕರಣದ ಆ ಒಂದು ರೂಪಕಕ್ಕೆ ತರಬೇಕಾದಂತಹ ಯಾವುದೇ ಅವಶ್ಯಕತೆ ಇಲ್ಲ. ಕಾರಣವೇನೆಂದರೆ ಈ ಎಜುಕೇಷನ್ ಎಂಬುದು ವಿದ್ಯಾರ್ಥಿಗಳ ಬೆಳವಣಿಗೆಗೆ ಬೇಕಾಗಿ ಆಗಿದೆ, ಸಮೂಹದ ಉನ್ನತಿಗಾಗಿ ಆಗಿದೆ. ಅದರ ಯಾವುದೇ ಒಂದು ಬಾಧಕಗಳು ಕೂಡ ಈ ಕೇಸರೀಕರಣ ಧರ್ಮದ ಧ್ರುವೀಕರಣಕ್ಕೆ ಯಾವುದೇ ಮೂಲವಾಗಿ ಇರುವುದಿಲ್ಲ. ಕಾರಣವೇನೆಂದರೆ ವಿದ್ಯಾಭ್ಯಾಸ ಎಂಬುದು ಹಲವು ಕಾಲದಲ್ಲಿ ಅದರ ಉನ್ನತಿಗಾಗಿ ಶಿಕ್ಷಣ ನೀತಿಯನ್ನು ಬೆಳವಣಿಗೆ ಪಡಿಸ್ತಾ ಇದ್ದಾರೆ. ಅದೇ ರೀತಿ ಈ ವರ್ಷವೂ ಕೂಡ 2020ರಲ್ಲಿ ಈ ನಮ್ಮ NDA ಸರ್ಕಾರ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಬೆಳವಣಿಗೆಗೊಳಿಸಿತು. ಅದರ ಮೂಲಕ ಯಾವುದೇ ವಾದಂತಹ ಕೇಸರೀಕರಣ ಉಂಟಾಗುವುದಿಲ್ಲ. ಅದು ಮಾತ್ರವಲ್ಲ, ಮತ್ತೆ DA ಹೇಳಿದಂತಹ ಉನ್ನತ ಶಿಕ್ಷಣ ತಜ್ಞರೊಂದಿಗೆ ಉನ್ನತ ಶಿಕ್ಷಣ ತಜ್ಞರೊಂದಿಗೆ ಆಗಿದೆ ಈ ಒಂದು ವಿದ್ಯಾಭ್ಯಾಸ ನೀತಿಯನ್ನು ಚರ್ಚಿಸಿ ಆಗಿದೆ ರೂಪಕಲ್ಪನೆಗೊಳಿಸಿರುವುದು. ಅದಕ್ಕೆ ವಿದ್ಯಾಭ್ಯಾಸ ಕಲಿತಂತಹ ಉನ್ನತ ವಿದ್ಯಾಭ್ಯಾಸ ತಂತ್ರಜ್ಞರ ಅದರ ವಿಜ್ಞಾನಿಗಳ ಎಲ್ಲ ವಿಧವಾದಂತಹ ಮಾಹಿತಿಗಳನ್ನು ಉಳ್ಕೊಳ್ಳಿಸಿ ಆಗಿದೆ ಈ ಒಂದು ಚರ್ಚೆಯನ್ನು, ಈ ಒಂದು ನೀತಿಯನ್ನು ತಂದಿರುವುದು. ಅದಲ್ಲದೆ ಯಾರೊಂದಿಗೂ ಚರ್ಚಿಸಲ್ಪಡದೆ ಈ ಒಂದು ವಿಧಿಯನ್ನು ತಂದಿಲ್ಲ. ಪಾರ್ಲಿಮೆಂಟ್ ಅಲ್ಲಿ ಪೂರ್ಣ ಪ್ರಮಾಣವಾಗಿ ಚರ್ಚಿಸಿ ಆಗಿದೆ ಈ ಒಂದು ವಿಧಿಯನ್ನು ತಂದದ್ದು. ಓಕೆ, ಹಾಗಾದ್ರೆ ಮೊನ್ನೆ ನಮ್ಮ ಕರ್ನಾಟಕದ ಪಾರ್ಲಿಮೆಂಟ್ ಅಲ್ಲಿ ಚರ್ಚೆ ಆಗಿದಾಗ ಸೋಷಿಯಲ್ ಮೀಡಿಯಾದಲ್ಲಿ ನಾವು ನೋಡಿರುವಂತದ್ದಿರಬಹುದು, ಬದ್ಧವಾಗಿ ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ಮೊದಲನೇದಾಗಿ ಇತಿಹಾಸವನ್ನು ತಿರುಚುವಂತಹ ಒಂದು ಕಾರ್ಯ ಹಿಡನ್ ಆಗಿ ನಡೀತಾ ಇದೆ ಅಂತ ಹೇಳಿ ಕೆಲವೊಂದು ಸಂಘಟನೆಗಳು ಬೀದಿಗಿಳಿದು ಪ್ರತಿಭಟನೆ ಮಾಡಿತು. ಈ ಒಂದು ಕೊರೋನಾ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಕೂಡ ಈ ರೀತಿಯ ಪ್ರತಿಭಟನೆ ಮಾಡಬೇಕು ಅಂತಾದ್ರೆ ಏನೋ ಒಂದು ನಮಗೆ ಸಂಶಯಾಸ್ಪದವಾಗಿ ಇದೆ. ಅದರ ಬಗ್ಗೆ ತಮ್ಮ ಅನಿಸಿಕೆ? ಇದರ ಬಗ್ಗೆ
ಯಾವುದೇ ಒಂದು ಸಂಶಯಾಸ್ಪದಂತಹ ಸಂಗತಿ ಇಲ್ಲ. ಇದನ್ನು ಧರ್ಮದ ಧ್ರುವೀಕರಣಕ್ಕೆ ಕೊಂಡು ಹೋಗುವಂತಹ ರಾಜಕೀಯ ಪ್ರೇರಿತ ಶಕ್ತಿಗಳು ಅವರ ರಾಜಕೀಯವನ್ನು ಬೇಳೆ ಬೇಯಿಸಲಿಕ್ಕಾಗಿ ಆಗಿದೆ. ಇದನ್ನೊಂದು ರಾಜಕೀಯ ಪಕ್ಷಕ್ಕಾಗಿ ಅಥವಾ ಒಂದು ಧರ್ಮದ ಆಧಾರದಲ್ಲಿ ಇದನ್ನು ವಿಭಜಿಸುತ್ತಿರೋದು. ಇದರ ಮೂಲಕ ಯಾವುದೇ ರಾಜಕೀಯ ಬೇಳೆ ಬೇಯಿಸುವುದಿಲ್ಲ, ಧರ್ಮದ ಧ್ರುವೀಕರಣವಿಲ್ಲ. ಇದರೊಂದಿಗೆ ಉದ್ದೇಶವಿರುವುದು ಒಂದೇ ಆಗಿದೆ, ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ವಿದ್ಯಾರ್ಥಿಗಳ ಬೆಳವಣಿಗೆ ಮಾತ್ರವಾಗಿದೆ. ಅದು ಮಾತ್ರವಲ್ಲ, 2040ರ ಸನ್ನಿವೇಶಕ್ಕೆ ತಲುಪುವಾಗ ಇಂಡಿಯಾ ಒಂದು ಸೂಪರ್ ಪವರ್ ರಾಷ್ಟ್ರವಾಗಬೇಕಾದರೆ ವಿದ್ಯಾಭ್ಯಾಸದ ವಿಷಯದಲ್ಲಿ ಉನ್ನತವಾದ ಬೆಳವಣಿಗೆ ಅವಶ್ಯಕವಾಗಿದೆ ಎಂಬುದನ್ನು ಮನಗಂಡಾಗಿದೆ. ಉನ್ನತ ರಾಷ್ಟ್ರೀಯ ವಿಜ್ಞಾನಿಗಳು ಹಾಗೂ ಉನ್ನತ ಶಿಕ್ಷಣ ಸಚಿವರು ಚರ್ಚಿಸಿ ಆಗಿದೆ ಈ ನೀತಿಯನ್ನು ತಂದಿದ್ದಾರೆ. ಇದೀಗ ಕೋಡಿಟ್ಟು ಬಿ ಪಾಳು. ಈಗಾಗಲೇ ನೀವು ಹೇಳಿದ್ದೀರಾ, ಬದ್ಧವಾಗಿ ವಿರೋಧ ವ್ಯಕ್ತಪಡಿಸಿದ್ದೀರಿ. ಶಿಕ್ಷಣ ತಜ್ಞರಿಂದ ಅಭಿಪ್ರಾಯ ಪಡೆಯಲಿಲ್ಲ, ಉಪನ್ಯಾಸಕರಿಗೆ ವೃತ್ತಿ ನಷ್ಟ ಆಗ್ತಾ ಉಂಟು, ಕಾರ್ಪೊರೇಟ್ನ ಪರವಾಗಿದೆ, ಡಿಗ್ರಿ 5 ವರ್ಷದಲ್ಲಿ ಕೆಲವರ ಅರ್ಥದಲ್ಲಿ ಬಿಡ್ತಾರೆ ಅಂತೇಳಿ. ನೀವು ಮೇ ಬಿ ಅದರ 78 ಪೇಜ್ ಇರುವಂತಹ NEP ಶಿಕ್ಷಣ ನೀತಿಯನ್ನು ಓದಿಲ್ಲ ಅಂತ ನನಗೆ ಅನಿಸ್ತಾ ಉಂಟು. ಡಿಗ್ರಿಯಲ್ಲಿ ಪ್ರತಿಯೊಂದು ವರ್ಷದ ಸರ್ಟಿಫಿಕೇಟ್ ಅನ್ನು ಕೊಡ್ತೇವೆ ಅಂತ ಹೇಳಿ ಪ್ರಥಮವಾಗಿ ಅತ್ಯಂತ ವ್ಯವಸ್ಥಿತವಾದ ರೀತಿಯಲ್ಲಿ ಹೇಳಿದ್ದಾರೆ. ಅದರ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ಯಾಕೆಂತ ಹೇಳಿದ್ರೆ ಸರ್, ಮೊದಲೆಲ್ಲ ಸೆಕೆಂಡ್ PUC ಆದಾಗ 3 ವರ್ಷ ಡಿಗ್ರಿ ಕಲಿಬೇಕು ಅಂತ ಹೇಳ್ತಾ ಇದ್ರು, ಅದು ತುಂಬಾ ಕಷ್ಟಕರ ಅಂತ ಹೇಳ್ತಾ ಇದ್ರು. ಅದೇ ತುಂಬಾ ಕಷ್ಟದಲ್ಲಿ ಹೇಗಾದ್ರೆ ಮಾಡಿ ಕಲಿತಾ ಇದ್ರು. ಆದ್ರೆ ಇವಾಗ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ 3 ವರ್ಷ ಡಿಗ್ರಿ ಅದು ಪುನಃ 2 ವರ್ಷ ಹೆಚ್ಚಾಗಿ 5 ವರ್ಷ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಈ ಒಂದು ಕಾರಣದಿಂದ ಏನು ಅಂತ ಹೇಳಿದ್ರೆ ಇದು ತುಂಬಾ ಕಷ್ಟಕರವಾದ ಕೆಲಸ ಅಂತ ಹೇಳಿದ್ವಿ ಈಗ ಅವನು ಚಿಂತಿಸ್ತಾ ಹೋಗ್ತಾರೆ. ಮಾತ್ರವಲ್ಲ, ಸೆಕೆಂಡ್ PUC ಆದ್ಮೇಲೆ ಬೇರೆ ಒಂದು ವೃತ್ತಿ ಅಥವಾ ಬೇರೆ ಒಂದು ಕಲಿಕೆಯತ್ತ ಮುಖ ಮಾಡ್ಲಿಕ್ಕೆ ಮೊದಲೇ ಯೋಚಿಸ್ತಾ ಇದ್ರು. ಈಗ ಅಂತೂ ಗ್ಯಾರಂಟಿಯಾಗಿ ಅದರತ್ತನೇ ಮುಖ ಮಾಡ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ ಇದು ತುಂಬಾ ಕಷ್ಟಕರವಾದ ಕೆಲಸ. 5 ವರ್ಷ ಕಲಿಲಿಕ್ಕೆ ಈ ಕೊರೋನಾ ಸಂಕಷ್ಟದ ಸಮಯದಲ್ಲಿ ಇನ್ನೂ ಕೂಡ ನಮ್ಮನ್ನು ಸರ್ಕಾರ ಯಾವೊಂದು ಕೆಳಮಟ್ಟಕ್ಕೆ ತಳ್ಳಲ್ಪಡ್ತಾ ಇದೆ ಅಂತ ಹೇಳಿದ್ರೆ, ಈ ಕುರಿತು ಆಲ್ ಇಂಡಿಯಾ ಡೆಮೋಕ್ರೆಟಿಕ್ ಸ್ಟೂಡೆಂಟ್ ಆರ್ಗನೈಸೇಷನ್ ಅಂತಹ ರಾಜೇಶ್ ಭಟ್ ಅವರು ಹೇಳ್ತಾ ಇದ್ದಾರೆ. ಏನು ಅಂತ ಹೇಳಿದ್ರೆ, ಈ ಒಂದು NEP ಶಿಕ್ಷಣ ನೀತಿಯನ್ನು ಕೇಂದ್ರ ಸರ್ಕಾರ ಯಾವುದೇ ಒಂದು ಶಿಕ್ಷಣ ತಜ್ಞರೊಂದಿಗೆ ಚರ್ಚೆ ಮಾಡದೆ ನೇರವಾಗಿ ತರಾತುರಿಯಲ್ಲಿ ಕಾರ್ಪೊರೇಟರ್ಗಳ ಕೈಗೊಂಬೆಯಾಗಿ ಕೇಂದ್ರ ಸರ್ಕಾರವು ಕಾರ್ಪೊರೇಟರ್ಗಳ ಕೈಗೊಂಬೆಯಾಗಿ ಇದನ್ನು ಜಾರಿ ಮಾಡಲಿಕ್ಕೆ ಹೊರಟಿದೆ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ ಇದರಿಂದ ಸರ್ಕಾರಕ್ಕೆ ಕೂಡ ಲಾಭ ಸಿಗಲಿದೆ. ಖಾಸಗಿ ಸಾರ್ವಜನಿಕ ಸರ್ಕಾರಿ ಶಾಲೆಗಳಿಗೆ ಹೋಗದೆ ನೇರವಾಗಿ ಖಾಸಗಿ ಶಾಲೆಯತ್ತ ಮುಖ ಮಾಡಲಿಕ್ಕೆ ಈ NEP ಶಿಕ್ಷಣ ಕೂಡ ಜನರನ್ನು ಸೆಳೆಯುತ್ತಾ ಇದೆ ಅಂತ ಹೇಳಿಕ್ಕೆ ಇಷ್ಟಪಡ್ತಿದ್ದೇನೆ. ಅಲೋ, ಅದೊಂದು ಯಾವ ರೀತಿ ಅಂತ ಎಕ್ಸ್ಪ್ಲೇನ್ ಕೊಡ್ತೀರಾ? ಖಾಸಗಿ ಶಾಲೆಗೆ ಯಾವ ರೀತಿ ಪ್ರೀ ಎಜುಕೇಶನ್ ಆಗಿ ಪ್ರೀ ಸ್ಕೂಲಲ್ಲಿ 3 ವರ್ಷದ ತರಗತಿಗಳನ್ನು ಕೇವಲ ಸರ್ಕಾರಿ ಶಾಲೆಯಲ್ಲೇ ಕೊಡ್ತೇವೆ ಅಂತ ಹೇಳ್ತಾರೆ. ಅದರ ಎಡೆಯಲ್ಲಿ ಕೆಲವರು ನಮ್ಮ ಪ್ರಾಬ್ಲಮ್ ಏನಾಗಿದೆ ಅಂತ ಹೇಳಿದ್ರೆ SSLCಯಲ್ಲಿ ಕೆಲವರಿಗೆ ಮ್ಯಾಥ್ಸ್ ಟಫ್ ಆಗುವಂಥದ್ದು ಅಥವಾ ಕೆಲವೊಂದು ಲ್ಯಾಂಗ್ವೇಜ್ ಕೆಲವು ಕಡೆಯಲ್ಲಿ ಕಂಪಲ್ಸರಿ ಆಗಿರುವಂಥ ಲ್ಯಾಂಗ್ವೇಜ್ ಕೂಡ ಪ್ರಾಬ್ಲಮ್ ಇದೆ ಅಂತ ಹೇಳುವಾಗ ಅದಕ್ಕೆ ಒಂದು ಅವಕಾಶ ಕೊಟ್ಟು PUCಯಲ್ಲಿ ಏನು ಮಾಡಬೇಕು, ಅವರ PUC ಲೆವೆಲ್ಗೆ ಬರುವಾಗ ಅವರು ಮೆಂಟಲಿ ಮೆಚೂರ್ ಆಗಿರ್ತಾರೆ. ಆ ರೀತಿಯಲ್ಲಿ ಒಂದು ವ್ಯವಸ್ಥಿತವಾದ ರೀತಿಯಲ್ಲಿ ಮಾಡಿರುವಂಥ ಪ್ಲಾನ್ ಅಲ್ವಾ ಅದು? ಯಾಕೆ ಅಂತ ಹೇಳಿದ್ರೆ ಇದನ್ನು ಸರ್ಕಾರ ನೀವು ಹೇಳಿದ ಹಾಗೆ ಸರ್, ಇದು ನೇರವಾಗಿ 10ನೇ ತರಗತಿ ಆದ್ಮೇಲೆ ಮಕ್ಕಳಿಗೆ ಮ್ಯಾಥ್ಸ್ ಕಷ್ಟ ಆಗ್ತದೆ. 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಆ ಒಂದು ಮ್ಯಾಥ್ಸ್ ಕಲಿತಿದ್ದ ಮಾತ್ರ ಅಲ್ಲ ಸರ್, ಮುಂದಿನ ಅವರು 10ನೇ ಪಾಸ್ ಆಗಿ PUC ಹೋಗ್ಬೇಕಾದ್ರೆ ಈ ಕಾರಣದಿಂದ ನೋಡಿ ಸೆಕೆಂಡ್ PUC ವಿದ್ಯಾರ್ಥಿಗಳು ಈ ಸಲ ಕೊರೋನಾ ಎಕ್ಸಾಮ್ ಬರೆದ ನೇರವಾಗಿ ಪಾಸ್ ಆದ್ರು. ಪಾಸ್ ಆಗಿ ಏನು ಪ್ರಯೋಜನ ಉಂಟು ಸರ್? ಮುಂದೆ ಅವರು ಚಿಂತಿಸ್ತಾ ಇದ್ದಾರೆ ಸ್ವಲ್ಪ ಜನ. ಏನು ಅಂತ ಹೇಳಿದ್ರೆ ನಮ್ಮನ್ನು ಸರ್ಕಾರ ನೇರವಾಗಿ ಪಾಸ್ ಮಾಡಿದೆ, ನಾವು ಮುಂದೆ ಯಾವ ಕೋರ್ಸ್ ಅನ್ನು ಆಯ್ಕೆ ಮಾಡಬೇಕು, ಯಾವ ರೀತಿಯಾಗಿದೆ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಪುನಃ ಎಕ್ಸಾಮ್ ಮಾಡಬೇಕು ನಮ್ಗೆ ಅಂತ ಹೇಳಿ ಕೂಗು ಕೂಡ ಜನಗಳ ಮುಂದೆ ಕೇಳಿ ಬರ್ತಾ ಇದೆಯಲ್ಲ ಸರ್. ಅದಕ್ಕೆ ಇದೀಗ ಕೋಡ್ ಲೆಟರ್ C. ತಾವು ತಮ್ಮ ಮಂಡನೆಯಲ್ಲಿ ಹೇಳಿದ್ದೀರಾ, ವಿದ್ಯಾರ್ಥಿಯ ಅಭಿವೃದ್ಧಿ ಸರ್ವತೋಮುಖ ಅಭಿವೃದ್ಧಿ ಇದೆ. ಹಿಂದೆ ಕೂಡ ಕೆಲವೊಂದು ಶಿಕ್ಷಣ ನೀತಿಗಳು ಬಂದಿವೆ. ಅದಲ್ಲದೆ 5+3+3+4 ವ್ಯವಸ್ಥಿತವಾದ ಶಿಕ್ಷಣ ನೀಡ್ತಾ ಉಂಟು. ಹಿಂದಿನ ಶಿಕ್ಷಣ ಹಾಗೂ ಈಗಿನ ಶಿಕ್ಷಣದಲ್ಲಿ ಕೆಲವೊಂದು ಬದಲಾವಣೆ ತಂದಿದೆ. ಆತ್ಮಹತ್ಯೆ ಕಡಿಮೆ ಆಗ್ತದೆ ಅಂತ ಹೇಳಿದ್ದೀರಾ. ಅದೇ ಮತ್ತೊಬ್ಬರು ನಿಮ್ಮ ಫ್ರೆಂಡ್ಸ್ ಹೇಳುವಂತಹ ಮಾತಲ್ಲಿ ನೀವು ಕೇಳಿರಬಹುದು, ಯಾವ ರೀತಿ ಅದೊಂದು ವಿರೋಧವನ್ನು ವ್ಯಕ್ತಪಡಿಸ್ತಾರೆ ಅಂತ ಹೇಳಿ ಅವರು ಕೂಡ ಹೇಳ್ತಾರೆ. ವಿಶ್ವಸಂಸ್ಥೆಯಲ್ಲಿಯೇ ಕೆಲವೊಂದು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ದೊಡ್ಡ ದೊಡ್ಡ ಮೇಧಾವಿಗಳೇ ಇದಕ್ಕೆ ಒಪೋಸ್ ಆಗಿರುವಾಗ ತಮ್ಮ ವಾದ ಮತ್ತೆ ಹೇಗೆ ಹೇಳ್ತೀರಾ ನೀವು?
ಖಂಡಿತವಾಗಿಯೂ ನಾವಿಲ್ಲಿ ಚಿಂತಿಸಬೇಕಾದ ಅಂತ ಹೇಳಿದರೆ, ಇದೀಗ ಸಮಾಜಕ್ಕೆ ಅನುಕೂಲವಾಗುವಂತಹ ಯಾವುದೇ ಒಂದು ರೀತಿ ನಿಯಮಾವಳಿಗಳನ್ನು ಇಲ್ಲಿ ತಂದುಕೊಟ್ಟರೂ ಕೂಡ ಖಂಡಿತವಾಗಿಯೂ ಅದಕ್ಕೆ ವಿರುದ್ಧ ಇದ್ದೇ ಇರುತ್ತೆ. ಎಷ್ಟೇ ಒಳ್ಳೆಯ ವಿಷಯ ತಂದರೂ ಕೂಡ ಅದಕ್ಕೆ 100% ಆಗಿ ವಿರೋಧ ಇರುತ್ತೆ. ಇದೇ ರೀತಿ ಚರ್ಚೆ ಮಾಡಿ ಅವರಿಗೆ ಅದರ ಮನವರಿಕೆ ಬಂದ ನಂತರವೇ ಅದೇನಾಗುತ್ತೆ, ಇಲ್ಲಿ ಸಮಾಜದಲ್ಲಿ ಎಲ್ರಿಗೂ ಕೂಡ ಅದರ ತಿಳುವಳಿಕೆ ಬರುತ್ತೆ. ಓಕೆ, ನಿಮ್ಮ ಫ್ರೆಂಡ್ಸ್ ಹೇಳಿದ್ರು ಪಾರ್ಲಿಮೆಂಟ್ ಅಲ್ಲಿ ಯಾವುದೇ ಚರ್ಚೆ ಆಗಲಿಲ್ಲ, ಸಡನ್ ಆಗಿ ಗವರ್ಮೆಂಟ್ ಏನ್ ಮಾಡಿತು ಅಂತ ಹೇಳಿದ್ರೆ ರಾಷ್ಟ್ರೀಯ ಶಿಕ್ಷಣ ನೀತಿ ಅಂತ ಹೇಳಿತು. ಅದಲ್ಲದೆ ನಮ್ಮ ಕರ್ನಾಟಕ ಅದರಲ್ಲಿ ಕೂಡ ಒಂದು ಹೆಜ್ಜೆ ಮುಂದೆ ಇಟ್ಟಿತ್ತು. ಇಡೀ ರಾಷ್ಟ್ರದಲ್ಲಿ ನಾವೇನ್ ಮಾಡ್ತೇವೆ, ಪ್ರಥಮ ಬಾರಿಯಾಗಿ ಕರ್ನಾಟಕದಲ್ಲಿ ನಾವು ಇಂಟ್ರೊಡ್ಯೂಸ್ ಮಾಡ್ತೇವೆ ಅಂತ ಹೇಳ್ತೇವೆ. ಈಗಾಗಲೇ ಪದವಿ ತರಗತಿಗಳು ಅದರ ಅಂಡರಲ್ಲಿ ನಡೆಯುತ್ತಾ ಉಂಟು. ಖಂಡಿತವಾಗಿಯೂ ಕಾರಣವೇನು ಅಂತ ಹೇಳಿದರೆ, ಪ್ರಪ್ರಥಮವಾಗಿ ನಮ್ಮ ಕರ್ನಾಟಕದ ಮಕ್ಕಳು ಬುದ್ಧಿವಂತರಾಗಬೇಕು, ನಮ್ಮ ಕರ್ನಾಟಕ ಮಕ್ಕಳು ಬೆಳೆದು ಬರಬೇಕು. ಹಾಗಾದ್ರೆ ಉಳಿದ ರಾಜ್ಯದವರು ಬೇಡ ಅಂತ ಹೇಳುವಂಥದ್ದು ಆ ರೀತಿ ಅಲ್ಲ. ಕಾರಣ ಒಂದೊಂದು ಸ್ಟೆಪ್ ಬೈ ಸ್ಟೆಪ್ ಇಟ್ಕೊಂಡು ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ, ಖಂಡಿತವಾಗಿ ನಮಗೆ ಇದರ ಹಿಂದೆ ಇದರ ಬ್ಯಾಕ್ ಗ್ರೌಂಡ್ ಏನು ಅಂತ ಹೇಳಿದ್ರೆ, ಇದರಲ್ಲಿ ಯಾರು ಕೂಡ ಒಂದು ಮಕ್ಕಳು ಕೂಡ ಇದರಿಂದ ನಷ್ಟ ಹೊಂದಲ್ಲ ಎನ್ನುವಂತಹ ಒಂದು ಬಹಳ ಸ್ಪಷ್ಟವಾದಂತಹ ಮನವರಿಕೆ. ಸಾಕ್ಷರತೆಯಲ್ಲಿ ಪ್ರಥಮ ಸ್ಥಾನದಲ್ಲಿ ಇರುವಂತಹ ರಾಜ್ಯ ನಮ್ಮ ಪಕ್ಕದ ಕೇರಳ. ಯಾಕೆ ಕೇರಳ ಅಷ್ಟು ಬೇಗ ಇಂಪ್ಲಿಮೆಂಟ್ ಮಾಡಲಿಲ್ಲ? ಅವರಿಗೇನು ಸಾಕ್ಷರತೆಯಲ್ಲಿ ಲಿಟ್ರಸಿಯಲ್ಲಿ ಟಾಪ್ ಅಲ್ಲಿರುವಂತಹ ಒಂದು ಸ್ಟೇಟ್ ಅಲ್ವಾ ನಮ್ಮ ಕೇರಳ, ಪಕ್ಕದಲ್ಲಿರುವಂತಹದ್ದು. ಯಾಕೆ ಆ ಕೇರಳ ಸ್ಟೇಟ್ ಇಂಪ್ಲಿಮೆಂಟ್ ಮಾಡಲಿಲ್ಲ? ಹಾಗೇನಾದ್ರೂ ಹೆಲ್ಪ್ ಅಂತಿದ್ರೆ ಅವರು ಫಸ್ಟ್ ಇಂಪ್ಲಿಮೆಂಟ್ ಮಾಡಬೇಕಿತ್ತಲ್ವಾ? ಆ ರೀತಿ ನೀವು ಹೇಳುವುದಾದ್ರೆ ಆ ಸ್ಟೇಟಲ್ಲಿ ಹಲವಾರು ರೀತಿಯಂತಹ ವಿರೋಧಗಳಿರಬಹುದು. ಆ ವಿರೋಧಗಳನ್ನು ಅವರಿಗೆ ತಿಳಿಸಿಕೊಂಡು ತನ್ನಂತರ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಖಂಡಿತವಾಗಿಯೂ ಆ ಸ್ಟೇಟಲ್ಲಿಯೂ ಕೂಡ ಇಂತಹ ಒಂದು ರೂಲ್ಸ್ ಅನ್ನ, ಇಂಥ ಒಂದು ನಿಯಮಾವಳಿಗಳನ್ನ ಖಂಡಿತವಾಗಿಯೂ ಜಾರಿ ತರ್ತಾರೆ. ಕಾರಣ ಇದರ ಮುಖಾಂತರ ಯಾವುದೇ ಒಂದು ವಿದ್ಯಾರ್ಥಿಯು ಯಾವುದೇ ರೀತಿಯಂತಹ ನಷ್ಟಗಳನ್ನು ಹೊಂದಲಿಕ್ಕೆ ಖಂಡಿತವಾಗಿಯೂ ಸಾಧ್ಯವಿಲ್ಲ. ಇದು ಮಕ್ಕಳ ಬೆಳವಣಿಗೆಗೋಸ್ಕರ, ಮಕ್ಕಳ ಬುದ್ಧಿಶಕ್ತಿಗೋಸ್ಕರ ಮುಂದಿನ ದಿನಗಳಲ್ಲಿ ಒಳ್ಳೆ ರೀತಿಯಿಂದಾಗಿ ಈಸಿಯಾಗಿ ಸುಲಭವಾಗಿ ಶಿಕ್ಷಣದಲ್ಲಿ ಉನ್ನತ ಮಟ್ಟಕ್ಕೆ ಬರಬೇಕಾ ನಿಯಮಗಳು ಕಡ್ಡಾಯವಾಗಿದೆ. ತಮ್ಮ ವಾದದಲ್ಲಿ ಹೇಳಿದ್ದೀರಾ ಯಾವುದು ಬೇಕಾದ್ರೂ ತರಬಹುದು, ಈ ಸಮಯ ಸರಿ ಇಲ್ಲ ಅಂತ ಹೇಳಿ. ಹಾಗಾದ್ರೆ NEP ನೀವು ಒಪ್ಪಿಕೊಂಡಿದ್ದೀರಿ, ಬಟ್ ಈ ಸಮಯ ಮಾತ್ರ ಸರಿ ಇಲ್ಲ ಅಂತ ಹೇಳಿ ನೀವು ಹೇಳುವಂತಹದ್ದು ಹೌದಲ್ವಾ? ವಿರೋಧಕ್ಕೆ ಹಲವಾರು ಆಯಾಮಗಳಿದೆ. ನಾವು ಮೊದಲನೇ ಆಯಾಮ ಹೇಳಿದೆ, ಇವತ್ತು ತರುವ ಸಮಯ ಸರಿ ಇಲ್ಲ ಅಷ್ಟೇ, ಬೇರೇನೋ ಅದಕ್ಕೆ ನಾವು ಉತ್ತರ ಹೇಳಲ್ಲ. ಮತ್ತೆ ಎಲ್ಲ ವಿಚಾರ ನಾನು ಹೇಳಿದೆ, ಅದಕ್ಕೆ ಯಾವ ರೀತಿಯಲ್ಲೂ ವಿರೋಧ ಮಾಡ್ಬೋದು. ಮೊದಲನೇ ಆಯಾಮ ತಂದ ಸಮಯ ಸರಿಯಿಲ್ಲ. ಹೌದು. ಓಕೆ, ಮತ್ತೊಂದು ಹೇಳಿದ್ದೀರಾ ಇದರಲ್ಲಿ ಹಿಡನ್ ಅಜೆಂಡಾ ಇದೆ ಅಂತ ಹೇಳಿ. ನೀವು ಯಾವ ರೀತಿಯ ಒಂದು ರೀತಿಯಲ್ಲಿ ಅಂಧತ್ವದಿಂದ ಮಾತಾಡಿದ ರೀತಿಯಲ್ಲಿ ಮಾತಾಡ್ತೀರಾ? ಪ್ರಥಮವಾಗಿ ನಾವು ಈ ರೀತಿಯ ಡಿಬೇಟ್ ಅಲ್ಲಿ ಚರ್ಚೆ ಮಾಡಬೇಕು ಅಂತಾದ್ರೆ ಆ NEP ಕಂಪ್ಲೀಟ್ ಅದರ ಡೀಟೇಲ್ಸ್ ಅನ್ನು ನಾವು ಓದಬೇಕು. ಓದಿದ ನಂತರ ನಾವು ಮಾತಾಡಬೇಕಾಗಿದೆ. ನೀವು ಯಾವ ರೀತಿಯ ಸಡನ್ ಆಗಿ ನೀವು ಹಿಡನ್ ಅಜೆಂಡಾ ಅಂತ ಹೇಳ್ತೀರಲ್ವಾ, ಅದನ್ನೊಂದು ಎಕ್ಸ್ಪ್ಲೇನ್ ಕೊಡ್ಬೋದಾ? ಎಸ್ ಶೂರ್ ಸರ್. ಯಾಕಂದ್ರೆ ನೀವು ಇದರ ಹಿನ್ನೆಲೆ ನೋಡ್ಬೋದು, ಅಂದ್ರೆ ಇದರ ಸಮಿತಿಯನ್ನು ನೋಡ್ಬೋದು. ನಾನು ಆಗಾಗಲೇ ಮೆನ್ಷನ್ ಮಾಡಿದೆ 2 ಜನರ ಹೆಸರು, ರಾಜೇಂದ್ರ ಪ್ರತಾಪ್ ಗುಪ್ತಾ ಎನ್ನುವರು, ಅದೇ ರೀತಿ ಪ್ರೊಫೆಸರ್ ಶ್ರೀಧರ್ ಎನ್ನುವರು. ಅವರು ನೋಡಿ 2009 ಮತ್ತು 2014 BJP ಮ್ಯಾನಿಫೆಸ್ಟೋ ಏನಿದೆ ಇವರೇ ತಯಾರಾಗರು ಸರ್. ಮತ್ತೆ ಇವರಿಂದ ಶಿಕ್ಷಣ ನೀತಿ, ಭಾರತದ ಶಿಕ್ಷಣ ನೀತಿಯನ್ನು ತಯಾರಿಸಿದ್ರೆ ಮತ್ತೆ ಅದರಲ್ಲಿ ಏನನ್ನು ನಾವು ನಿರೀಕ್ಷಿಸಬಹುದು? ಮುಗಿಲಿಲ್ಲ. ಇದರಲ್ಲಿ ಏನಿದೆ, ಆರ್ಯನ್ ಶಿಕ್ಷಣ ಅಂದ್ರೆ ಸಂಸ್ಕೃತಿಗೆ ಹೆಚ್ಚಿನ ಆದ್ಯತೆ ಇದೆ ಎಂದು ಶಿಕ್ಷಣ ತಜ್ಞರು ಹೇಳ್ತಾ ಇದ್ದಾರೆ. ಭಾರತೀಯ ಶಿಕ್ಷಣಕ್ಕೆ ನಾವು ಅಥವಾ ಭಾರತೀಯ ಸಂಸ್ಕೃತಿಗೆ ನಾವು ಹೆಚ್ಚಿನ ಆದ್ಯತೆ ಕೊಡಲೇಬೇಕಾಗುವಂಥದ್ದು. ಮತ್ತೊಂದು ವಿಷಯ ನೀವು ಹೇಳಿದ್ದೀರಾ, ಒಂದು ಪಕ್ಷವನ್ನು ಹೇಳಿದ್ದೀರಾ. ನಾವು ಇಲ್ಲಿ ಪಕ್ಷದ ಬಗ್ಗೆ ಮಾತಾಡುವಂಥದ್ದಲ್ಲ, ನಾವು ಸೆಂಟ್ರಲ್ ಗವರ್ಮೆಂಟ್, ಯಾವುದೇ ಒಂದು ಗವರ್ಮೆಂಟ್ ಆ ಬಹುಮತದಿಂದ ಬಂದ ನಂತರ ನಾವು ಪಕ್ಷದ ಬಗ್ಗೆ ಮಾತಾಡ್ಲಿಕ್ಕಿಲ್ಲ. ನಾವು ಸರ್ಕಾರದ ನಿಯಮದ ಬಗ್ಗೆ ಮಾತ್ರ ನಾವು ಅಲ್ಲಿ ವಿರೋಧವಾಗುವಂಥದ್ದು. ಅದಕ್ಕೆ ನೀವು ಒಂದು ಕಡೆಯನ್ನು ಅದನ್ನು ವಾಲಿಸಿಕೊಂಡು ಚರ್ಚೆಯನ್ನು ಇನ್ನೊಂದು ಕಡೆಗೆ ನೀವು ಮಾಡದೆ ಇಲ್ಲ ಸರ್, ಪಕ್ಷವನ್ನು ಮೆನ್ಷನ್ ಮಾಡಬೇಕಾಗುತ್ತೆ. ಅಂದ್ರೆ ಕೇಂದ್ರ ಸರ್ಕಾರ ತಂದ ನೀತಿ, ಕೇಂದ್ರ ಸರ್ಕಾರಕ್ಕೆ ಗೊತ್ತಿರಬೇಕು ಈ ನೀತಿಯನ್ನು ಮಾಡಬೇಕಾದವರು ಯಾರು. ಅದು ಅವರನ್ಯಾರನ್ನು ಕೂಡಿಸದೆ ತನ್ನ ಪಕ್ಷಕ್ಕೆ ಫೇವರ್ ಆಗಿರುವ, ತನ್ನ ಪಕ್ಷದ ನೀತಿಗಳನ್ನು ರೂಪುರೇಷೆಗಳನ್ನು ತಯಾರು ಮಾಡಿರುವವರನ್ನು ಹಾಕಿದೆ ಎಂದಾದ್ರೆ ಮತ್ತೆ ಪಕ್ಷವನ್ನು ಗುರುತಿಸಲೇಬೇಕಾಗುತ್ತೆ. ಕೇಂದ್ರ ಸರ್ಕಾರ ಹೇಳ್ತಾ ಉಂಟು, ಲಕ್ಷಗಟ್ಟಲೆ ಶಿಕ್ಷಣ ತಜ್ಞರ ಅಭಿಪ್ರಾಯವನ್ನು ಕಳೆದ 4 ವರ್ಷಗಳಿಂದ ನಾವೇನ್ ಮಾಡ್ತಾ ಇದ್ದೇವೆ, ಅಧ್ಯಯನ ಮಾಡಿಕೊಂಡು ನಾವು ಒಂದು ಪರಿಪೂರ್ಣವಾದ ಶಿಕ್ಷಣ ನೀತಿ ಅಂತೇಳಿ ಕೇಂದ್ರ ಸರ್ಕಾರ ಹೇಳ್ತಾ ಉಂಟು. ತಮ್ಮ ಬಗ್ಗೆ ಆ ಲಕ್ಷಗಟ್ಟಲೆಯ ಅಂಕಿಅಂಶಗಳನ್ನು ಒಮ್ಮೆ ಕೂಡ ಕೇಂದ್ರ ಸರ್ಕಾರ ಬಹಿರಂಗ ಮಾಡಿಲ್ಲ, ಮಾಡುವುದೂ ಇಲ್ಲ. ಅದಕ್ಕಿರುವ ತಾಕತ್ತು ಕೇಂದ್ರ ಸರ್ಕಾರಕ್ಕೆ ಸದ್ಯದ ಪರಿಸ್ಥಿತಿಯಲ್ಲಿಲ್ಲ. ಮುಂದೆ ನೋಡೋಣ. ಓಕೆ, ಕೋಡ್ಲಟ ಈ ತಮ್ಮ ವಾದದಲ್ಲಿ ಹೇಳಿದ್ದೀರಾ ಇದೊಂದು ಬಣ್ಣ ಬಣ್ಣದ ಆಸೆಗಳು ಅಂತ ಹೇಳಿದ್ದೀರಾ. ನೀವು ಕೂಡ ಹೇಳ್ತೀರಾ ಇದೊಂದು ಅಜೆಂಡಾನೆ ಅಂತ ಹೇಳಿ ತಾವು ಕೂಡ ಹೇಳಿದ್ದೀರಿ. ಬಾಳವಾಡಿ ಇಲ್ವಾ ಅಂತ ಹೇಳಿದ್ದೀರಿ. ಯಾವುದು ಕೂಡ ಕಾರ್ಪೊರೇಟ್ ಮಾತ್ರ ಸ್ಕೂಲ್ ಇರುವಂತಹದ್ದು, ಗವರ್ಮೆಂಟ್ ಸ್ಕೂಲಲ್ಲಿ ಯಾವುದೇ ಅಂಗನವಾಡಿ ಕೇಂದ್ರ ಇಲ್ಲ ಅಂತ ಹೇಳ್ತೀರಾ.
ಅಥವಾ ಬಹುತ್ವದಿಂದ ಏಕತ್ವ ಅಂತ ಹೇಳಿದ್ದೀರಾ? ಬಹುಶಃ ನನಗೆ ಅನಿಸ್ತಾ ಉಂಟು ಈ NEP ಇದು ಬಹುತ್ವದಿಂದ ಏಕತ್ವವೇ ಇದೆ ಅಂತ ಹೇಳಿ. ತಮ್ಮ ಅದು ಹೇಗಾಗುತ್ತೋ ಅಂತ ನಿಮ್ಗೆ ಅನಿಸೋದು ಹೇಗೆ ಅಂತ ನನಗೆ ಗೊತ್ತಿಲ್ಲ. ಬಟ್ ಅದರ ಫ್ಯಾಕ್ಟ್ ಏನಂತ ಹೇಳುದಾದ್ರೆ, ಈ ಬಹುತ್ವದಿಂದ ಏಕತ್ವ ಹೇಳುದಾದ್ರೆ, ಭಾರತ ಅಂತ ಹೇಳುದಾದ್ರೆ ಎಲ್ಲಾ ವಿಧ ಜಾತಿ, ಧರ್ಮ, ಮತಪಥ ಪಂಗಡಗಳಿಂದ ಕೂಡಿದಂತಹ ಒಂದು ರಾಷ್ಟ್ರವಾಗಿದೆ. ಎಲ್ಲರಿಗೂ ಫೇವರ್ ಆಗಿರುವಂತಹ ಒಂದು ಎಜುಕೇಶನ್ ಸಿಸ್ಟಮ್ ಆಗಿದೆ ಈಗ ಇರುತ್ತಿರುವುದು. ಬಟ್ ಇವಾಗ ತಂದ NEP ಮನುವಾದದಿಂದ ಗುರುಕುಲ ಸಿಸ್ಟಮ್ ಪ್ರಕಾರ ಯಾವುದೆಲ್ಲ ತರದಲ್ಲಿ ಎಜುಕೇಶನ್ ಅನ್ನು ಕಲಿಸ್ಲಿಕ್ಕೆ ಆಗ್ತದೆ ಎಂಬಂತಹ ಹಲವಾರು ವಿಷಯಗಳಾಗಿದೆ ಇದರಲ್ಲಿ ಇರುವುದು. ಡನ್ ಸರ್. ಎಸ್, ಭಾರತ ಅಂತ ಹೇಳಿದರೆ ಯುನಿಟಿ ಇನ್ ಡೈವರ್ಸಿಟಿ ಗೊತ್ತಿರುವಂತ ವಿಷಯ ಅಲ್ವಾ? ಇಲ್ಲಿಯ ನೀವು ಅಜೆಂಡವನ್ನು ಅಥವಾ ಅಲ್ಲಿಯ ಒಂದು NEP ಶಿಕ್ಷಣದ ನೀತಿಯನ್ನು ನೀವು ನೋಡುವುದಾದ್ರೆ, ಬಹುಶಃ ನಮ್ಮಲ್ಲಿ ಕೆಲವರು ಸ್ಕೂಲನ್ನು ಅಲ್ಲಿಂದಲ್ಲಿಗೆ ಬಿಟ್ಟುಕೊಂಡು ಬೇರೆ ಯಾವುದೋ ಕೆಲಸ ಕಾರ್ಯಕ್ಕೆ ಹೋಗ್ತಾ ಇದ್ದಾರೆ, ಸ್ಕೂಲನ್ನು ಅಲ್ಲಿಗೆ ಬಿಡ್ತಾರೆ. ಅದಕ್ಕಾಗಿ ಏನು ಮಾಡಿದೆ ಅಂತ ಹೇಳಿದ್ರೆ 8ನೇ ತರಗತಿಯ ನಂತರನೇ ಕೆಲವೊಂದು ಸ್ಕಿಲ್ ಬೇಸ್ಡ್ ಎಜುಕೇಶನ್ ಕೊಡ್ತಾ ಉಂಟು. ಅವರವರಿಗೆ ಬೇಕಾದಂತಹ ರೀತಿಯಲ್ಲಿ ಹೋಗಿಕೊಂಡು ಸಾಧ್ಯವಾದ ತಮ್ಮ ಸಂಪಾದನೆಯನ್ನು ತಾವು ಕಲಿತದ್ದರಿಂದಲೇ ಪಡೆಯಬೇಕು ಅಂತ ಹೇಳುವಂತ ಒಂದು ಮಹದ ಆಶೆ ಇದೆ. ಅದರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಸರ್? 8ನೇ ತರಗತಿಗೆ ಬರುವುದಕ್ಕಿಂತ ಮುಂಚೆ 3 ವರ್ಷದಿಂದ ಇಲ್ಲಿ ಸ್ಟಾರ್ಟ್ ಮಾಡ್ತಿದ್ದಾರೆ. 3ನೇ ವಯಸ್ಸಿನಲ್ಲಿ ಅಂಗನವಾಡಿಗೆ ಹೋಗಿ ಬಾಲ ಪಾಠವನ್ನು ಕಲಿಬೇಕಾದಂತಹ ಮಕ್ಕಳ ತಲೆಗೆ 1ನೇ ತರಗತಿ ಅಥವಾ 1ನೇ ತರಗತಿ ಅಂತ ಹೇಳಿದರೆ ಈಗಿನ 6ನೇ ಕ್ಲಾಸಿಗೆ ಇರುವಂತಹ ಅಷ್ಟೊಂದು ಫೋರ್ಸ್ಫುಲ್ ಆದಂತಹ ಒಂದು ಶಿಕ್ಷಣ ಸಿಸ್ಟಮ್ ಅನ್ನಾಗಿದೆ ಈ 3 ವರ್ಷದ ಮಕ್ಕಳಿಗೆ ತುಂಬಿಸುತ್ತಿರುವುದು. ತಾವು ತಪ್ಪು ಒಮ್ಮೆಯವಲ್ಲ. ಭಾವಿಸಿದ್ದೀರಾ? ಹೇಳಿ, ಸರಿಯಾದ ರೀತಿ ನಾವು 3 ಹೇಳಿ ಸರ್. ವರ್ಷದ ನೀವು ಹೇಳಿ. ಪ್ರೀ ಸ್ಕೂಲ್ ಇರುವಂತಹ ಪ್ರೀ ಸ್ಕೂಲ್ ಅಲ್ಲಿ ಯಾವ ತರ ಹೇಳ್ತಾರೆ ಅಂತ ಹೇಳಿ ಸರ್. ಪ್ರೀ ಸ್ಕೂಲ್ ಈಗ ಒಂದು ನಿಮಿಷ ಸರ್, ಒಂದು ನಿಮಿಷ ಹೇಳ್ತೇನೆ. ಎಲ್ಲಿ ತನಕ ಅಂತ ಹೇಳಿದ್ರೆ ಈ ಪ್ರೀ ಸ್ಕೂಲ್ಗೆ ಇರುವಂತಹ ಶಿಕ್ಷಣದ್ದು ಯಾವ ತರ ಟೆಕ್ಸ್ಟ್ ಬುಕ್ ಅಲ್ಲಿ ಇದೆ ಅಂತ ಹೇಳಿ ಇಂದಿನವರೆಗೆ ಅವರು ತಿಳಿಸಿದಾರಾ? ಅದೇ ತಿಳಿಸಲಿಲ್ಲ. ತಿಳಿಸದೆ ಹೇಗೆ ಸರ್ ನೀವು ಹೇಳ್ತೀರಿ ಪ್ರೀ ಸ್ಕೂಲ್ ನಾವು ನೋಡಿ ಎಂದು ಹೆಸರಲ್ಲಿ ಪ್ರೀ ಸ್ಕೂಲ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಸರ್. ಓಕೆ, ಇದರ ಬಗ್ಗೆ ಇನ್ನೇನಾದರೂ ಪರವಾಗಿದ್ದವರು ತಮ್ಮ ವಾದ? ಒಮ್ಮೆಯೂ ಅವರು ಹೇಳಿದನ್ನು ಒಪ್ಪಿಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ನೀವು ಒಪ್ಪಲಿಕ್ಕಿಲ್ಲ. ಪ್ರೀ ಸ್ಕೂಲ್ ಅಂದ್ರೆ ಪ್ರೀ ಸ್ಕೂಲ್ ಅಲ್ಲಿ ಯಾವುದು ಈಗ ನಾವು ಮನಗಾಣುವಂತಹ ಪ್ರೀ ಸ್ಕೂಲ್ ಅಲ್ಲಿ ಏನು ಕಲಿಸ್ತಾ ಇದ್ದಾರೆ? ಪ್ರಥಮವಾದಂತಹ ಅದೇ ಅಕ್ಷರ ಮಾಲೆಗಳನ್ನಾಗಿದೆ. ಪ್ರಥಮ ಘಟ್ಟದ ಮತ್ತೆ ಯಾಕೆ ಚೇಂಜ್ ಮಾಡುದು? ಅದೇ ಅವತ್ತು ಕಲಿಸುವುದು, ಇವತ್ತು ಅದೇ ಕಲಿಸುವುದು, ಅದರ ಮತ್ತೆ ಯಾಕೆ ಚೇಂಜ್ ಮಾಡಬೇಕು? ಒಂದು ತರ ಒಂದು ಕೊಡಿ. ಬೇಸಿಕಲಿ ಚೆನ್ನಾಗಿ ಕಲಿಸಲಿಕ್ಕೆ ಹಾಗಾದ್ರೆ ಚೆನ್ನಾಗಿ ಕಲಿಸಿದ್ರೆ NEP ಓಕೆ ಅಷ್ಟೇ ಅಲ್ವಾ? ಅವತ್ತು ಈ ಕಲಿಸ್ತಾ ಇದ್ದಾರೆ, ಇವತ್ತು ಅದೇ ಈ ಕಲಿಸುವುದಾದ್ರೆ ಯಾಕೆ NEP? 1ನೇ ಕ್ಲಾಸಿಗೆ ಹಾಗೆ ಕಲಿಸುವುದು. 1ನೇ ಕ್ಲಾಸ್ಗೆ 4 ಪುಸ್ತಕಗಳು, ಅವರ ಭುಜಕ್ಕೆ ಕಷ್ಟವಾಗುವಂತಹ ಪುಸ್ತಕಗಳನ್ನೆಲ್ಲ ಕಡಿಮೆ ಮಾಡಿ ಅವರಿಗೆ ಬೇಕಾದಂತಹ ಅತ್ಯವಶ್ಯಕವಾದಂತಹ ಮಾತ್ರ ಕ್ಲಾಸ್ಗೆ ಬೇಕಾದಂತಹ ಪುಸ್ತಕಗಳು. ಇದರ ಬಗ್ಗೆ ಹೇಳ್ಬೇಕು. ಕೋಡ್ಲೆಟರ್ B ತಮ್ಮ ವಾದ? ಸರ್, ನೀವೇ ಹೇಳಿದ ಹಾಗೆ ಪುಸ್ತಕ 4 ಇಟ್ಕೊಂಡು ಹೋಗ್ಲಿಕ್ಕೆ ಕಷ್ಟ ಆಗುದಾದ್ರೆ, ಆದ್ರೆ ನೀವು 1ನೇ ತರಗತಿಗೆ ಕಳಿಸ್ಲಿಕ್ಕಿರುವಂತಹ ಸ್ಕೂಲ್ಗೆ ಹೋಗುವಂತಹ ಮಕ್ಕಳಿಗೆ 4 ಪುಸ್ತಕ ಇಟ್ಕೊಂಡು ಹೋಗ್ಲಿಕ್ಕೆ ಕಷ್ಟವಾಗುದಾದ್ರೆ, ಈಗ ನೋಡಿ 2 ಪುಸ್ತಕ ಕೊಟ್ಟರೆ ಕೂಡ ಆಗ್ಬೋದಲ್ಲ, ಯಾಕೆ ಕಷ್ಟಪಡಬೇಕು ಅಂತ ಹೇಳ್ತಾ ಇದ್ದೇವೆ. ಅಂಗನವಾಡಿಗೆ ಹೋಗುವ ಮಕ್ಕಳಿಗೆ ಎಷ್ಟು ಪುಸ್ತಕ ಫ್ರೀ? ಅಂಗನವಾಡಿಗೆ ಹೋಗುವ ಮಕ್ಕಳಿಗೆ ನೀವು ಎಷ್ಟು ಪುಸ್ತಕವನ್ನು ಕೊಟ್ಟು ಕಳಿಸ್ತೀರಿ? ಇವಾಗ ಕೊಡ್ತಾ ಇದೆ ಅಲ್ಲ ಸರ್ಕಾರ ಕಲೀಲಿಕ್ಕೆ? ಮಕ್ಕಳಿಗೆ ಯಾವಾಗಲೂ ಕೂಡ ಪುಸ್ತಕ ಕೊಡ್ತಾ ಇಲ್ಲ. ಕೊಡುವುದೂ ಇಲ್ಲ. ಪ್ರೀ ಸ್ಕೂಲ್ಗೆ ಪ್ರಾಯೋಗಿಕವಾದಂತಹ ಆಟೋಟ ತರಬೇತಿ ನೀವು ಹೇಳಿದ್ರಿ ಅದೇ ಅಂಗನವಾಡಿಯಲ್ಲಿ. ಕೋಡ್ಲೆಟರ್ C ತಮ್ಮ ವಾದ? ಇದೀಗ ಇಲ್ಲಿ ಪುಸ್ತಕದ ಚರ್ಚೆ ಆಗ್ತಾ ಇದೆ. ಇಲ್ಲಿ ಮಕ್ಕಳಿಗೆ ಬೇಕಾದಂತ ಶಿಕ್ಷಣದ ಕುರಿತು ಇಲ್ಲಿ ಮಾತನಾಡೋದಕ್ಕೆ ಬಿಟ್ಟು ಪುಸ್ತಕದ ಚರ್ಚೆ ಆಗ್ತಾ ಇದೆ. ಇಲ್ಲಿ ಪುಸ್ತಕದಲ್ಲೇ ಶಿಕ್ಷಣ ಇರುತ್ತೆ. ಆದರೆ 3ನೇ ವಯಸ್ಸಿನಿಂದ ನಮ್ಮ NEP ಸ್ಟಾರ್ಟ್ ಮಾಡ್ತದೆ. ಅಲ್ಲಿಂದ ಪುಸ್ತಕ ಸ್ಟಾರ್ಟ್ ಆಗಲ್ಲ. ನಮ್ಮ ಈ ಹೊಸ ನಿಯಮಾವಳಿಗಳಿಂದ ಆ ನಿಯಮಾವಳಿ ಏನು ಎಂಬುದನ್ನು ನೀವು ಪ್ರಪ್ರಥಮವಾಗಿ ನೀವು ಕಲಿಯಬೇಕಾಗಿದೆ. ಕಾರಣ ನಿಮ್ಮ ಸಣ್ಣ ಪ್ರಾಯದಲ್ಲಿ ಇದೀಗ ನಡೆಯುವಂತಹ ಒಂದು ನಿಮಿಷ ಸರ್, ಕೋಡ್ಲೆಟರ್ D ತಮ್ಮ ವಿರೋಧವನ್ನು ವ್ಯಕ್ತಪಡಿಸಬೇಕು. ಕೋಡ್ಲೆಟರ್ D ಈಗ ನನಗೆ ಕೆಲವೊಂದು ಪ್ರಶ್ನೆಗಳನ್ನ ಕೇಳಲಿಕ್ಕಿದೆ. ಕೋರ್ಡಿನೇಟರ್ A ಹತ್ರ ಮಾನ್ಯ ಸಹೋದರ ಮಾತನಾಡ್ತಾ ಹೇಳಿದ್ರು ಏನಂದ್ರೆ, ನಾವು
ಕೇವಲ ಕಾಮರ್ಸ್ ಕಲಿಬೇಕು, ಸೈನ್ಸ್ ಕಲಿಬೇಕು ಅಂತೇನಿಲ್ಲ, ಎಲ್ಲ ಸಬ್ಜೆಕ್ಟ್ ಅವ್ರಿಗೆ ಕಲಿಬೋದು. ಇಲ್ಲಿ ಎಕ್ಸ್ಪರ್ಟ್ಗಳ ಕ್ರಿಯೇಟ್ ಆಗಬೇಕು, ಪರಿಣಿತಿ ತಜ್ಞರು ಬೇಕು ಒಂದೊಂದು ವಿಚಾರದಲ್ಲಿ. ಒಬ್ಬ MBBS ಆಗುವವನಿಗೆ ಕಾಮರ್ಸು ಅವನಿಗೆ ಕಲಿಸ್ತಾರಂತೆ, ಆರ್ಟ್ಸು ಕಲಿಸ್ತಾರಂತೆ. ಮತ್ತು ಇವನ್ ಮಾಡಿದ ಆಪರೇಷನ್ ಎಷ್ಟು ಸಕ್ಸಸ್ ಆಗುತ್ತೆ ಒಂದು ಪ್ರಶ್ನೆ ನಿಮ್ಮ ಅವಕಾಶದಲ್ಲಿ ಆನ್ಸರ್ ಮಾಡಿ. ಎರಡನೇದು, ನೀವು ಹೇಳಿದ್ದೀರಿ ಉನ್ನತ ಶಿಕ್ಷಣ ತಜ್ಞರೊಂದಿಗೆ ಚರ್ಚೆ ಮಾಡಿದ್ದೀರಿ. ನೀವು ಕಂಡ ಉನ್ನತ ತಜ್ಞರ ಹೆಸರುಗಳನ್ನು 2 ಜನರನ್ನು ಮೆನ್ಷನ್ ಮಾಡಿ. ಮತ್ತೆ ಕ್ವಾಡ್ರಿಲೇಟರಲ್ ಸಿಗೆ ಅವರ ಆಳದಲ್ಲಿ ತುಂಬ ಆಳ ಇತ್ತು. ಆಳವಾದ ಅಧ್ಯಯನ ಮಾಡಿದವರ ಹತ್ರ ಕೇಳಿದ್ರೆ ಖಂಡಿತವಾಗಿಯೂ ಹೇಳ್ತಾರೆ. ನನ್ನ ಶಿಕ್ಷಕರು, ನನ್ಗೆ ಗೊತ್ತಿರುವಂತಹ ಶಿಕ್ಷಣ ತಜ್ಞರಲ್ಲಿ ನೋಡಿದ್ದಾರೆ, ಎಲ್ಲರೂ ಕೇಳಿದರೆ ಇದರ ಬಗ್ಗೆ ಸ್ಪಷ್ಟ ಮಾಹಿತಿ ಇಲ್ಲ. ಸ್ವತಃ ಸರ್ಕಾರಕ್ಕೆ ಕೂಡ ಇದರ ಬಗ್ಗೆ ಏನೂ ಇಲ್ಲ, ಸ್ಪಷ್ಟ ಮಾಹಿತಿ ಇಲ್ಲ. ಒಂದು ಡ್ರಾಫ್ಟ್ ಕರಡು ಪ್ರತಿಯನ್ನು ಈಗ ಏನು ಮಾಡಿದ್ದೇನಷ್ಟೇ. ನೀವು ಕಾಣುವಂತಹ ಈ ಆಳವಾಗಿ ಅಧ್ಯಯನ ಮಾಡಿದವರು ಯಾರು ಅಂತ ಕೂಡ ನೀವು ಮೆನ್ಷನ್ ಮಾಡಬೇಕು. ಮತ್ತೆ ಆತ್ಮಹತ್ಯೆ ಸಂಖ್ಯೆ 10ನೇ ಕ್ಲಾಸಲ್ಲಿ ಇಲ್ಲ, ಸರಿ, ಅದು ಪೋಸ್ಟ್ಪೋನ್ ಆಯಿತು. 12ನೇ ಕ್ಲಾಸ್ನಲ್ಲಿ ಅಂದ್ರೆ ಸೆಕೆಂಡ್ PUC ನಲ್ಲಿ ಆತ್ಮಹತ್ಯೆ ಮಾಡಬಹುದು, 10ನೇ ಕ್ಲಾಸಲ್ಲಿ ಮಾಡಬಾರ್ದು. ಇವರ ವಾದ ಕ್ವಾಡ್ರಿಲೇಟರ್ ಸಿ ತುಂಬಾ ಬಾಲಿಶವಾಗಿ ಕಾಣ್ತದೆ. ಮತ್ತು ಸರ್ ಮತ್ತೆ ಏನಂತ ಹೇಳಿದ್ರೆ, ಇವರು ನಮ್ಮ ಒಂದು ವಾದದಲ್ಲಿ ಹೇಳಿದ್ರು, ಭಾರತದ ಯಾವುದೇ ಪ್ರಜೆ ಕೂಡ NEP ವಿರೋಧ ಮಾತಾಡುವುದಿಲ್ಲ. ನಾವೆಲ್ಲ ಭಾರತೀಯ ಪ್ರಜೆಗಳೇ. ಇಲ್ಲಿ ಬೀದಿಯಲ್ಲಿ ರಸ್ತೆಗಳಲ್ಲಿ ಹೋರಾಟ ಮಾಡುವವರು ಭಾರತ ಪ್ರಜೆಗಳೇ. ವಿದ್ಯಾರ್ಥಿಗಳು ಒಂದು ನಿಮಿಷ ಏನಂತ ಹೇಳಿದ್ರೆ, ವಿದ್ಯಾರ್ಥಿಗಳ ಬಳಿ ನೀವು ಏನಂತ ಹೇಳಿದ್ದೀರಾ? ಈ NEP ಅಂತ ಹೇಳಿ ಏನಂತ ಹೇಳಿ ವಿದ್ಯಾರ್ಥಿಗಳ ಜೊತೆ ಸಮಾಲೋಚನೆ ನಡೆಸಿದ್ದೀರಾ? NEP ಎಂಬುದು ವಿದ್ಯಾರ್ಥಿಗಳಿಗಿರುವಂತಹ ಒಂದು ಸಿಸ್ಟಮ್ ಆಗಿದೆ. ಏನಾದ್ರು ಲಾಸ್ಟ್ ಕೊನೆಯ ಮಾತು. ವಿದ್ಯಾರ್ಥಿಗಳಾಗಿಸಿದಂತಹ ಶಿಕ್ಷಕರೊಂದಿಗೆ ಚರ್ಚಿಸಿ ಆಗಿದೆ. ಈ ಒಂದು ಆಗ ಕೇಳಿದ ಪ್ರಶ್ನೆಗೆ ಉತ್ತರ ನೀಡಿ ಪ್ಲೀಸ್. ಎರಡು ಪ್ರಶ್ನೆ ಕೇಳಿದೆ, ನನಗೆ ಸಮಯ ಅವಕಾಶ ಇಲ್ಲ. ಆಗ ಕೇಳಿದೆ, ನೋಟ್ ಮಾಡಬೇಕಿತ್ತು, ಮಾಡ್ತೇನೆ. ನೀವು ಹೇಳಿದ್ರೆ ಶಿಕ್ಷಣ ತಜ್ಞರೊಂದಿಗೆ ಚರ್ಚೆ ಮಾಡಿದ್ದೆವು, ಉನ್ನತ ಶಿಕ್ಷಣ ತಜ್ಞರೊಂದಿಗೆ. ಆ ಉನ್ನತದಲ್ಲಿ ತುಂಬಾ ಉನ್ನತ ಇತ್ತು, ಇಬ್ಬರನ್ನ ಹೆಸರಿಸಿ ಉನ್ನತ ಶಿಕ್ಷಣ ತಜ್ಞರು. ನೋ ಚಾನ್ಸ್, ಇಲ್ಲೇ ಇಲ್ಲ, ನೀವು ಮಾಡಿಯೇ ಇಲ್ಲ. ಮಾಡಿಲ್ಲ. ಉನ್ನತ ಶಿಕ್ಷಣ ಸಚಿವರ ಹೆಸರು ಮಾತ್ರ ಗೊತ್ತಿಲ್ಲ. ಶಿಕ್ಷಣ ಸಚಿವರೊಂದಿಗೆ ಸಚಿವರು ಬೇಕಿಲ್ಲ, ಸಚಿವರಿಗೆ ಶಾಲೆ ಹೋಗಲ್ಲ. ಸಾಂಕ್ರಾಮಿಕ ರೋಗದ ಹೆಸರಲ್ಲಿ ಇಟ್ಟುಕೊಂಡು ಕೇಂದ್ರ ಸರ್ಕಾರ ಯಾವುದೇ ಚರ್ಚೆಗೆ ಕರೆಯದೆ ನೇರವಾಗಿ ಕಾರ್ಪೊರೇಟರ್ಗಳ ಕೈಗೊಂಬೆಯಾಗಿ ನೇರವಾಗಿ ಕಾನೂನನ್ನು ಜಾರಿ ತರಲಿಕ್ಕೆ ಹೊರಟಿದೆ. ಕೊನೆಯ ಮಾತು. ಡಿ ಅವರು ಕೇಳಿದ್ರು, ಪ್ರಶ್ನೆಗೆ ಅವಕಾಶ ಇಲ್ಲ, ಕೊನೆಯ ಮಾತು ತಮ್ಮ. ಆಗ ಅವರು ಡಿ ಅವರು ಕೇಳಿದ್ರು ಅಂತ ಹೇಳಿದ್ರೆ, ಆಳವಾಗಿ ನೀವು ಚಿಂತಿಸಿದಂತ ಅದರಲ್ಲಿ ಇರುವಂತಹ ವಿಷಯಗಳೇನು ಅಂತ ಹೇಳಿದ್ರೆ, ಅದಾಗ ಪ್ರಾರಂಭದಲ್ಲಿ ಮಂಡನೆ ಮಾಡುವಾಗ ನಾನು ಹೇಳಿದಂತ ಒಂದು ವಿಷಯ ಕೂಡ ಇವರು ಅರ್ಥ ಮಾಡಿಕೊಂಡಿಲ್ಲ ಅಂತ ಅರ್ಥ ಆಗುತ್ತೆ. ಕಾರಣವೇಂತ ಹೇಳಿದ್ರೆ, ಪ್ರಾರಂಭದಲ್ಲಿ ನಾನು NEP ಬೇಸಿಕ್ ಅದರ ವಿಷಯವೇನಂತ ಬಹಳ ಸ್ಪಷ್ಟವಾಗಿ ವಿವರವಾಗಿ ನಾನು ಹೇಳಿಕೊಟ್ಟಿದ್ದೇನೆ. ಅದನ್ನ E ಆಗಿರ್ಲಿ D ಆಗಿರ್ಲಿ ಅವರು ಯಾವುದೇ ನೀವು ಉಪ್ಪಿನ ಗೋಣಿಯ ಮೇಲೆ ಸಕ್ಕರೆ ಅಂತ ಬರೆದ್ರೆ ಅದು ಸಕ್ಕರೆ ಆಗಲ್ಲ. ನಾವು ವಾದ ಮಾಡಿಲ್ಲ ಅಂತ ಹೇಳಿದ್ರೆ ವಾದ ಮಾಡಿಲ್ಲ ಅಂತಲೂ ಆಗಲ್ಲ. ಇರ್ಲಿ, ನಾನು ಕನ್ಕ್ಲೂಷನ್ ಮಾಡಿಲ್ಲ. ಸಮಯ ಕೊನೆಯಲ್ಲಿ ಮಾತು ಏನಂತ ಹೇಳಿದ್ರೆ, NEP ಪರ ಹಲವಾರು ನನ್ನ ಸಹಪಾಠಿಗಳು ಪರ ಮಾತಾಡಿದ್ರು ಕೂಡ ಅವರಿಗೆ ಇದರ ಬಗ್ಗೆ ಸ್ಪಷ್ಟನೆ ಇಲ್ಲ ಎಂಬುದು ನಮ್ಗೆ ಇಲ್ಲಿ ಮನವರಿಕೆಯಾಗಿದೆ. ಇಲ್ಲೊಬ್ರು ಸಚಿವ ಅಂತ ಹೇಳ್ತಿದ್ದಾರೆ, ಇನ್ನೊಬ್ರು ನಾನು ಆಳವಾದ ಕಡಲ್ನೊಳಗೆ ಹೋಗಿದೆ ಅಂತ ಹೇಳಿದ್ದಾರೆ. ಸ್ಪರ್ಧೆಯಲ್ಲಿ ಭಾಗವಹಿಸಿದಂತಹ ಎಲ್ಲ ಸ್ಪರ್ಧಾಳುಗಳಿಗೆ ಆರ್ಥಿಕವಾದ ಧನ್ಯವಾದವನ್ನು ಹೇಳುತ್ತಾ, ಇದೊಂದು ಪ್ರಸಕ್ತ ಸನ್ನಿವೇಶದಲ್ಲಿ ಅತ್ಯಂತ ಆಳವಾಗಿ ಚರ್ಚೆ ಮಾಡುವಂತಹ ಒಂದು ಟಾಪಿಕ್ ಆಗಿರುವುದರಿಂದ ಕೇವಲ ನಮ್ಮ ಈ ಅರ್ಧ ಗಂಟೆಯಲ್ಲಿ ಇದರ ಪೀಠಿಕೆಯನ್ನು